ಮನವಾ ಮೋಹಿಪ ರೂಪ ಮಾನವ ಹೆಣ್ಣೆ ಮಾತನಾಡಿ ಶಪಥ ಮಾಡಿದ್ದೇನೆ. ಗೆ. ಹೇಗಾದರೂ ಒಂದು ದಿನ ನಿಮ್ಮನ್ನು ಸೇರಿ ಹೊಡೆದು ಬಿಸಾಡ್ತೇನೆ. ನೋಡು ನೋಡೋಣ. ನೋಡು ನೋಡು. ಬಂದಳಲ್ಲಿ ತಿಲೋತ್ತಮೆ ಬಂದಳು 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 ಬಂದ ಅಲ್ಲಿ ತಿಲೋತ್ತಮೆಯು ಸುಮಗಮ್ಮ ಪಸರಿಸೆ ಕೋಮಲಾಂಗಿಯೋ ಸುಮಗಮ್ಮ ಪಸರಿಸೆ ಕೋಮಲಾಂಗಿ ನಿದಿರಲಿ ಮಂದಗಾಸವ ಬೀರು ವೈಯನೆ ಇಂದು ಔಷಧ ಇದಿರುಳು ನಿಂದಳಾಗ ಬಂದಳಾಗ ಬಂದು ನಿಂದಳು ನಿಂದಳಾಗ ಇಂದು ವಂಶಜನಿದಿರಲಿ ನಿಂದಳಾಗ ಬ್ರಹ್ಮಮಾನಸ ಪುತ್ರಿ ನಾನು ತಿಲೋತ್ತಮ ಎನ್ನುವ ಹಾಗೆ ಹೆಸರು. ಪ್ರಪಂಚದಲ್ಲಿರುವಂತ ಸೌಂದರ್ಯದ ತಿಲಾಂಶವನ್ನು ತೆಗೆದು 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 ನನ್ನ ಸೃಷ್ಟಿಯನ್ನು ಮಾಡಿದನಂತೆ. ಅಪ್ಸರಾಂಗನೆಯಲ್ಲಿ ಒಬ್ಬಳಾದರೆ ದಿನನಿತ್ಯದ ಕಾರ್ಯ ಸ್ವರ್ಗಲೋಕಕ್ಕೆ ಬರುವವರನ್ನೆಲ್ಲರನ್ನೂ ಸುಖಪಡಿಸುವುದು, ಆನಂದಗೊಳಿಸುವುದು. ಎಂದಿನಂತೆ ಇಂದು ಸಭೆಯನ್ನು ಸೇರಿದೆ, ನಾಟ್ಯಗೈದೆ. ಆದರೆ ಎಂದಿನಂತಲ್ಲ ಇಂದು ಬಂದಿರುವಂತಹ ನಮ್ಮ ಅತಿಥಿ ಅಬ್ಬಬ್ಬಾ, ಅವರ ತೇಜಸ್ಸು, ಅವರ ವರ್ಚಸ್ಸು ಮಾರು ಹೋದೆ. ಹೌದು, ಯಾಕೋ ಏನೋ ಅವರ ಕುರಿತಾಗಿ ಮತ್ತೆ 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 ಆಲೋಚನೆ ಮಾಡ್ತಾ ಇದ್ದೇನೆ. ನನ್ನಂತಪುರಕ್ಕೆ ಸೇರುವುದಲ್ಲ, ಯಾಕೋ ಅವರನ್ನು ನೋಡಬೇಕು, ಅವರಲ್ಲಿ ಮಾತಾಡಬೇಕು, ಹೀಗೆಲ್ಲ ಮನಸ್ಸಾಗುತ್ತಾ ಉಂಟು. ಸೇರಿದರೆ ಅಂಥವರೊಬ್ಬರನ್ನು ಸೇರಬೇಕು. ಹಾಗಾಗಿ ತಡ ಮಾಡುವುದಿಲ್ಲ. ಅವರು ಈ ಕಡೆಗೆಲ್ಲೋ ಬರ್ತಾ ಇದ್ದಾರೆ ಅಂತ ಕೇಳಿದೆ. ಆದಷ್ಟು ಬೇಗ ಮತ್ತೊಬ್ಬರ ಕಣ್ಣಿಗೆ ಕಾಣುವುದರೊಳಗಾಗಿ ಹೋಗುತ್ತೇನೆ. ವೀರಾದಿ ವೀರ ನಿನ್ನ ನೋಡುವ ಭಾಗ್ಯ ಸೇರಿದೆ ನಗೆ ಸಂಪನ್ನ ತಾನೋ ಗಿಡದಕ ತೋರಿನ ಗದಿಕುತ ವೀರಾದಿ ವೀರ ನಿನ್ನ ವೀರಾದಿ ವೀರ ವೀರಾದಿ ವೀರ ನಿನ್ನ ನೋಡುವ ಭಾಗ್ಯ ಸೇರಿದೆ ನಗೆ ಸಂಪನ್ನ ನೋಡುವ ಭಾಗ್ಯ ನೋಡುವ ಭಾಗ್ಯ ನೋಡುವ ಭಾಗ್ಯ ಸೇರಿದೆ ನಗೆ ಸಂಪನ್ನ ನೋಡುವ ಭಾಗ್ಯ ನೋಡುವ ಭಾಗ್ಯ ಸೇರಿದೆ ನಗೆ ಸಂಪನ್ನ ಸುರವಾರ ನಿನ್ನನು ವೀರಶಾಸ್ತ್ರಾನೀಕ ಜಯ ಜಯ ಭೂರಮಣ ಸುರವಾರ ನಿನ್ನನು ವೀರಶಾಸ್ತ್ರಾನೀಕ ಜಯ 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 ತ್ರಿಪುರಾರಿ ರಕ್ಷಿತ
ಎಂದು ಶುಭವನ್ನು ಹಾರೈಸುತ್ತಿರುವುದಾನು ಕಂಡೆನು. ತ್ರಿಪುರಾರಿ ರಕ್ಷಿತ ಎಂದು ಶುಭವನ್ನು ಹಾರೈಸುತ್ತಿರುವುದಾನು ಕಂಡೆನು. ಭೂರಮಣ ಸುರವಾರ ನಿನ್ನನು ವೀರ ಶಾಸ್ತ್ರಾನೀಕ ಜಯ ಜಯ. ವೀರ ಶಾಸ್ತ್ರಾನೀಕ ಜಯ 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 ಜಯ. ತ್ರಿಪುರಾರಿ ರಕ್ಷಿತ ಎಂದು ಶುಭವನ್ನು ಹಾರೈಸುತ್ತಿರುವುದಾನು ಕಂಡೆನು. ನಾನು ಕಂಡೆನು. ಆ ಆ ಆ ಆ ಸುರವಾರ ನಿನ್ನನು ವೀರ ಶಾಸ್ತ್ರಾನೀಕ ಜಯ ಜಯ. ತ್ರಿಪುರಾರಿ ರಕ್ಷಿತ ಎಂದು ಶುಭವನ್ನು ಹಾರೈಸುತ್ತಿರುವುದಾನು ಕಂಡೆನು. ತ್ರಿಪುರಾರಿ ರಕ್ಷಿತ ಎಂದು ಶುಭವನ್ನು ಹಾರೈಸುತ್ತಿರುವುದಾನು ಕಂಡೆನು. ವೀರಾದಿ ವೀರ ನಿನ್ನ ನೋಡುವ ಭಾಗ್ಯ ಸೇರಿದೆ ನಗೆ ಸಂಬಂಧ. ನೋಡುವ ಭಾಗ್ಯ ಸೇರಿದೆ ನಗೆ ಸಂಬಂಧ. ಸೇರಿದೆ ನಗೆ ಸಂಬಂಧ. ಆ ಆ ಆ ಸುರವಾರ ನಿನ್ನನು ವೀರ ಶಾಸ್ತ್ರಾನೀಕ ಜಯ ಜಯ. ತ್ರಿಪುರಾರಿ ರಕ್ಷಿತ ಎಂದು ಶುಭವನ್ನು ಹಾರೈಸುತ್ತಿರುವುದಾನು ಕಂಡೆನು.
ನಮಸ್ಕರಿಸಿಕೊಳ್ತಾ ಇದ್ದೇನೆ. ಪ್ರತಿ ನಮಸ್ಕಾರ. ನೀವು ಮಾಡಬಾರ್ದು. ಯಾಕೆ? ನೀವು ದೊಡ್ಡವರು. ಹಾ ನೀವು ದೊಡ್ಡವರು. ಹೌದಾ? ನಾವು ಸಣ್ಣವರು. ಹಾ ಈಗ ಒಳ್ಳೇದಾಗಲಿ. ಅಷ್ಟೇ ನೀವು ಮಾಡ್ಬೇಕಾದದ್ದು. ಹಾ ಏನಂದ್ರೆ ಹಾ ನಂದನವನದಲ್ಲಿ ಇಲ್ಲ ಹಲಸಿನ ಮರ ಕಾಣುವುದಿಲ್ಲ ಅಂತ ಹುಡುಕ್ತಿದ್ದೆ ನಾನು. ಹಲಸಿನ ಮರ ಇಲ್ಲಿರ್ತದೆಯಾ? ಅಲ್ಲ ಗೊತ್ತಿಲ್ಲ ನನಗೆ. ನೀವು ಎಲ್ಲಿದ್ದೀರಿ ಗೊತ್ತುಂಟು ನಿಮಗೆ? ನಂದನವನ. ಬಹಳ ಮೇಲೆ ಬಂದಿದ್ದೀರಿ ನೀವು. ಅಲ್ಲ ಅದಕ್ಕೆ ಮೇಲೆ ಹೇಗುಂಟು ಅಂತ ನೋಡುವ ಅಂತ. ಹೌದಾ? ಹೌದೌದು. ಕೆಳಗಿದ್ದ ಹಾಗೆ ಮೇಲೆ ಇರುವುದಿಲ್ಲ ಏನು? ಗೊತ್ತಾಯ್ತು ನನಗೆ. ಹಾ ಬಹಳ ಮೇಲೆ ಬಂದಿದ್ದೀರಿ. ಹಾ ನಾನು ನಿಮ್ಮನ್ನ ಕಂಡೆ. ಹಾ ಎಷ್ಟು ಜನ್ಮದ ಭಾಗ್ಯವೋ ಏನೋ, ಯಾವ ಜನ್ಮದ ಮೈತ್ರಿಯೋ ಏನೋ. ಅಂದ್ರೆ ನಿಮ್ಮ ದರ್ಶನ ನನಗಾಯ್ತಲ್ಲ ಇಂದು. ಹಾ 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 ಹಾಗಾಗಿ ಹಾ. ಧನ್ಯತಾ ಭಾವವನ್ನು ಪ್ರಕಟಪಡಿಸ್ತಾ ಇದ್ದೇನೆ. ಓಹೋ ಓ ವೀರ, ಹಾ ನೀವು ಸಹಸ್ರಾನೀಕ, ನಾನೇನು ಬಹಳ ವೀರ, ಹಾ. ಬಹಳ ಶೌರ್ಯವನ್ನು ಹೊಂದಿರುವಂತವರು. ಹಾ. ಯಾಕೆ? ಹಾ. ತ್ರಿಪುರಾರಿ ಆಗಿರುವಂತಹ ಆ ಪರಮೇಶ್ವರನ ದಯೆಗೆ ಪಾತ್ರರಾದವರು. ಇದನ್ನೆಲ್ಲ ಕೇಳಿ ತಿಳಿದವಳು ನಾನು. ಹಾ. ಕೇಳಿಕೊಂಡೇ ಅಂದುಕೊಂಡಿದ್ದೆ, ಆಹಾ ನೋಡ್ಲಿಕ್ಕೆ ಇವರು ಹೇಗಿರಬಹುದು ಎನ್ನುವ ಹಾಗೆ. ಹಾ. ಎಷ್ಟಂದ್ರು ಚಂದ್ರ ವಂಶಸ್ಥರಲ್ವ ನೀವು? ಹಾ. ನಿಮ್ಮನ್ನ ಕಾಣುವಾಗ ಆ ನಮ್ಮಲ್ಲಿರುವ ಚಂದ್ರನೇ ನಾಚಬೇಕು, ಅಂತಹ ಸೌಂದರ್ಯ. ಅವನ ಮುಖದಲ್ಲಿ ಆದ್ರೂ ಕಲೆ ಉಂಟು, ಹಾ. ನೀವು ಹಾಗಲ್ಲ. ಹ್ಮ್. ಆಹಾ ನಿಮ್ಮ ಶೌರ್ಯ ಪರಾಕ್ರಮವನ್ನು ಕೇಳಿದಂತಹ ನಾನು ಹಾ. ನಿಮ್ಮ ಈ ರೂಪವನ್ನು ಪ್ರತ್ಯಕ್ಷ ಕಂಡೆ, ಮಾರು ಹೋದೆ, ಸೋತಿದ್ದೇನೆ ನಾನು. ಅದಕ್ಕೆ ಅದಕ್ಕಾಗಿ ನಿಮ್ಮಲ್ಲಿ ಎರಡು ಮಾತಾಡುವಂತ ಬಂದದ್ದು. ಹೌದಾ? ಹೇಗೆ ಆಗುವುದಾ? ಹಾ ಹಾ ಬಳಿರೇ ಅಚ್ಚರಿಯಾಯ್ತು ನಿನ್ನ ನುಡಿ ಕೇಳಿ. ಬಳಿರೇ ಬಳಿರೇ ಅಚ್ಚರಿಯಾಯ್ತು ನಿನ್ನ ನುಡಿ ಕೇಳಿ. ತಿಳಿಯದಾದೆನು ನೀನು ಯಾರೆಂದು ಬೇಳೆ. ತಿಳಿಯದಾದೆನು ನೀನು ಯಾರೆಂದು ಬೇಳೆ. ಸುಲಲಿತಾಂಗಿಯೇ ವೀರ ಪುರುಷನಲ್ಲಿ ಇಂತೂ. ಸುಲಲಿತಾಂಗಿಯೇ ವೀರ ಪುರುಷನಲ್ಲಿ ಇಂತು. ಸಲುಗೆಯಲಿ ಹೊಗಳಿ ಮಾತಾಡುತ್ತೀಯೇ ಎಂತೂ. ಸಲುಗೆಯಲಿ ಹೊಗಳಿ ಮಾತಾಡುವೆ ಎಂತೂ. ಬಳಿರೆ ಅಚ್ಚರಿಯಾಯ್ತು ನಿನ್ನ ನುಡಿ ಕೇಳಿ. ತಿಳಿಯದಾದೆನು ನೀನು ಯಾರೆಂದು ಬೇಳೆ. ತಿಳಿಯದಾದೆನು ನೀನು ಯಾರೆಂದು ಬೇಳೆ. ಒಳ್ಳೆ ಒಳ್ಳೆ ಏನಾಯ್ತು? ಅಭ್ಯಾಸ ಬಲ. ಯಾವುದು ಇದೊಂದು ಅಭ್ಯಾಸ ಬಲ ನನಗೆ. ಯಾವುದು? ಈಗ ನಿಮ್ಮನ್ನ ಕಂಡಾಗಿದೆ ನಾನು ಮಾಡಿದ್ದೆ ಇದನ್ನಲ್ವಾ? ಚಪ್ಪಲಿ ಹಾಕಿದ್ದ? ಯಾರು ಹಾಕ್ತಿದ್ರೇನು? ನಾನು ಹಾಕಿದ್ದೇನೆ. ನಿನ್ನನ್ನು ನೋಡಿ ನನಗೆ ಬಹಳ ಆಶ್ಚರ್ಯ ಆಗಿ ಹೋಯ್ತು. ಹಾ. ಯಾಕೆಂದ್ರೆ ಯಾಕೆ? ನಾನು ಇಲ್ಲಿಗೆ ಹೊಸಬ, ಹಾ. ನೀನು ಇಲ್ಲಿಯವಳು ಎಲ್ಲಿಯವಳು, ಯಾಕೆ ಬಂದಿದ್ದೀಯೋ, ಯಾಕೆ ಮಾತಾಡ್ತಾ ಇದ್ದೀಯೋ ನನಗಂತೂ ಅರ್ಥ ಆಗಲಿಲ್ಲ. ಅರೆ ಕಾರಣ ಹಾ. ಪರಪುರುಷನಾದ ಪರಿಚಯವೇ ಇಲ್ಲದಂತಹ ನನ್ನನ್ನು ಹಾ. ಈ ರೀತಿಯಾದಂತಹ ಸಲುಗೆಯಿಂದ ಮಾತಾಡುವುದಕ್ಕೆ ಮುಂದಾಗುತ್ತಾ ಇದ್ದೀಯಲ್ಲ, ಹಾ. ಅದಕ್ಕಾಗಿ ಆಶ್ಚರ್ಯ ಆಯಿತು. ಓಹೋ. ಯಾಕೆಂದ್ರೆ ಹಾ. ನಮ್ಮ ಲೋಕಕ್ಕೆ ಈ ಲೋಕಕ್ಕೆ ಬಹಳ ವ್ಯತ್ಯಾಸ ಉಂಟು ಅಂತ ಕೇಳಿದ್ದೇನೆ. ಹಾ. ಆದರೆ ಇಷ್ಟೆಲ್ಲ ವ್ಯತ್ಯಾಸ ಇರ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾವ ರೀತಿ ವ್ಯತ್ಯಾಸ? ಅಂದ್ರೆ ಹಾ. ಪರಪುರುಷನಾದ ನನ್ನಲ್ಲಿ ಹಾ. ಸ್ವಲ್ಪವೂ ಮುಜುಗರವಿಲ್ಲದೆ, ನಾಚಿಕೆ ಇಲ್ಲದೆ ಹಾ. ಈ ರೀತಿಯಾಗಿ ಮಾತಾಡುವುದಕ್ಕೆ ಮುಂದಾಗ್ತಾ ಇದ್ದೀಯಲ್ಲ, ಹಾ. ನೀನ್ಯಾರು, ಇಲ್ಲಿಗೆ ಯಾಕೆ ಬಂದೆ, ಹಾ. ನಿನ್ನ ಪರಿಚಯ ಏನು ಹೇಳ್ಬೋದಾ? ನನ್ನ ಪರಿಚಯವೇ ಆಗಲಿಲ್ಲ ನಿಮಗೆ? ಇಲ್ಲ. ಪರಮ ಪುಣ್ಯದ ಫಲದಿ ಪರಮ ಪುಣ್ಯದ ಫಲದಿ
ಸ್ವರ್ಗದ ಭೋಗ ದೊರೆಯುವುದು ನಿಜ ದಿವದಿ ಸ್ವರ್ಗದ ಭೋಗ ದೊರೆಯುವುದು ನಿಜ ದಿವದಿ ಹಿತದಿ ಸುರತದಿ ಪರಿತ ಸುಖವನ್ನು ಕರುಣಿ ಪಾಸುರ ತರುಣಿ ನಾನು ತಿಲೋತ್ತಮೆಯೂ ಭರಿತ ಸುಖವನ್ನು ಕರುಣಿ ಪಾಸುರ ತರುಣಿ ನಾನು ತಿಲೋತ್ತಮೆಯೂ ಅಚ್ಚರಿಯದೇತಗೆ ಬಂದೆ ನಿನ್ನನು ಸ್ವರನ ಕೇಳಿಗೆ ಕರೆಯಲ್ ಎನ್ನುತ್ತಾ ಅಚ್ಚರಿಯದೇತಗೆ ಬಂದೆ ನಿನ್ನನು ಸ್ಮರಣ ಕೇಳಿಗೆ ಕರೆಯಲ್ ಎನ್ನುತ್ತಾ ಭರಿತ ಸುಖವನ್ನು ಕರುಣಿ ಪಾಸುರ ತರುಣಿ ನಾನು ತಿಲೋತ್ತಮೆಯೂ ಅಚ್ಚರಿಯದೇತಗೆ ಬಂದೆ ನಿನ್ನನು ಸ್ಮರಣ ಕೇಳಿಗೆ ಕರೆಯಲೆನ್ನುತ್ತೋ ಪರಮ ಪುಣ್ಯದ ಫಲದಿ ಸ್ವರ್ಗದ ಭೋಗ ದೊರೆಯುವುದು ನಿಜ ದಿವದಿ ಸ್ವರ್ಗದ ಭೋಗ ದೊರೆಯುವುದು ನಿಜ ದಿವದಿ ಹಿತದಿ ಸುರತದಿ ಯಾರು ನೀನು? ನಾನ್ಯಾರು ಅಂತ ಗೊತ್ತಾಗ್ಲಿಲ್ವ? ತಪ್ಪಲ್ಲ ಬಿಡಿ. ನೀವು ನಿಮ್ಮಂತಹ ದೊಡ್ಡವರು ಸಭೆಯಲ್ಲಿ ಕುಳಿತುಕೊಂಡಿರುವಂತಹ ಸಣ್ಣ ಸಣ್ಣದವರನ್ನ ನೋಡುವುದಿಲ್ಲ ಬಿಡಿ. ಆದರೆ ನಿಮಗೊಂದು ಹೇಳ್ತೇನೆ, ಕುಳಿತುಕೊಂಡಿರ್ತೀರಲ್ಲ, ನಿಮಗೆ ಸನ್ಮಾನ ಮಾಡುವ ಹೊತ್ತಿನಲ್ಲಿ ನಿಮ್ಮ ಸನ್ಮಾನ ಪತ್ರ ವಾಚಿಸುವಾಗಲಾದರೂ ಹೇಗೆ ಕುಳಿತುಕೊಳ್ಬೇಕು? ಈಗ ನೋಡ್ಬೇಕು. ಆಗ ನಿಮ್ಮ ಅಭಿಮಾನಿ ಯಾರು? ನೀವು ಬಂದ ಕೂಡಲೇ ಯಾರು ಎದ್ದು ಹೋಗ್ತಾರೆ? ನಿಮ್ಮನ್ನು ನೋಡ್ರೆ ಯಾರಿಗಾಗುತ್ತದೆ? ಅದೆಲ್ಲ ಗೊತ್ತಾಗ್ತದೆ ಸಭೆಯಲ್ಲಿ ಇರೋದ್ರಿಂದ. ನನಗೊಂದು ಅಭ್ಯಾಸವು ಏನು? ನಾವು ಯಾವ ಕೆಲಸಕ್ಕೆ ಬಂದಿದ್ದೇವೋ ಅದನ್ನು ಸರಿಯಾಗಿ ಮಾಡ್ತೇವೆ, ಬಿಟ್ರೆ ಅದನ್ನು ಬಿಟ್ಟು ಉಳಿದ ಕೆಲಸಕ್ಕೆಲ್ಲ ಹೋಗುದಿಲ್ಲ ನಾವು. ಒಂದು ಹಾಗೆ. ಇನ್ನು ನೀನೇ ಹೇಳಿದ ಹಾಗೆ ಸಭೆಯನ್ನು ನೋಡ್ಬೇಕು ಅಂತ ಹೇಳಿದೆಯಲ್ಲ. ಹೌದು. ಸಭೆಯಲ್ಲಿ ಏನಿರುವವರು ಒಬ್ರ ಇಬ್ರ ಅಲ್ಲ, ಇಲ್ಲೇ 33 ಕೋಟಿ ದೇವತೆಗಳು ಇದ್ದಾರೆ. ಹೌದು. ಯಾರನ್ನ ಅಂತ ನೋಡುವುದು, ಯಾರನ್ನ ಅಂತ ಬಿಡುವುದು ನಾನು. ಹಾಗೆ ಅದು ಮತ್ತೊಂದು ಕಾರಣ. ಆದ್ರೆ ಒಂದು ಹೇಳ್ಬೇಕಾ, ಯಾವುದಾದ್ರೂ ಪ್ರದೇಶದಲ್ಲಿ ಅಲ್ಲ ನಿಮ್ಮ ಲೋಕದಲ್ಲಿ ನೀವು ಬರ್ತಿದ್ದ ಹಾಗೆ ಎದ್ದು ಹೋಗೋರು ಇರ್ಬೋದು. ಆದ್ರೆ ಇಲ್ಲಿ ಹಾಗಲ್ಲ. ಏನು, ಬಂದವರು ಎಷ್ಟು ಜನ ಇದ್ದಾರೆ ಮುಗಿಯುವಲ್ಲಿಯವರು ಅವ್ರು ಕುಳಿತುಕೊಳ್ತಾರೆ. ಆಯ್ತಾ? ಅಂದ್ರೆ ಇರುವವರೇ ಅಷ್ಟು ಜನ ಅಂತ, ಎದ್ದು ಹೋಗುದಿಲ್ಲ ಅಂತ. ಹೌದು. ಇರುವವರು ಎಷ್ಟು ಜನ ಹೇಳೋದಕ್ಕಿಂತ ಇದ್ದವ್ರು ಹೇಗಿದ್ದಾರೆ ಅನ್ನೋದಲ್ವ ಮುಖ್ಯ. ಹಾಗಲ್ಲ, ನಾನು ಹೇಳಿದ ಅರ್ಥ ಅದಲ್ಲ. ಮತ್ತೆ 33 ಕೋಟಿ ದೇವತೆಗಳು. ಹೌದಾ? ಹೌದು. ಒಬ್ರು ಕಡಿಮೆ ಆಗುವುದಿಲ್ಲ, ಒಬ್ರು ಹೆಚ್ಚು ಆಗುವುದಿಲ್ಲ. ಇಲ್ಲವಪ್ಪ, ಇವತ್ತು ಜನ ಆಗ್ಲಿಲ್ಲ ಅಂತ ತಲೆ ಬಿಸಿ ಇಲ್ಲ. ನಾಳೆ ಇಷ್ಟೆಲ್ಲ ಜನ ಆಗೋದ್ರಲ್ಲ ಅಂತ ಇವತ್ತೇ ಇಲ್ಲ. 33 ಕೋಟಿ ಅದೇ ಸಂಖ್ಯೆ. ಹೌದು. ಆದ್ರೆ ಇವತ್ತಿನ ವಿಶೇಷ ಏನು ಗೊತ್ತಾ? 33 ಕೋಟಿಯೊಂದಿಗೆ ಬಂದು ಸೇರ್ಕೊಂಡಿದೆ. ನೀವು ಹೆಚ್ಚಿನವರು ಅದು ಕರೆಸಿಕೊಂಡದ್ದು. ನಾವು ನಿರೀಕ್ಷೆ ಪಟ್ಟದಕ್ಕಿಂತ ಒಂದು ಹೆಚ್ಚಾದ್ರೂ ನಮಗದು
ಸಮಾಧಾನವೇ ಹಾ. ಅಲ್ವಾ? ಹಾ. ಹಾಗಿರುವಾಗ ಈಗ ನಿಮ್ಗೆ ಸನ್ಮಾನ ಆಯ್ತಲ್ಲ ಅಲ್ಲಿ, ಹೌದು. ಆ ಕಡಗವನ್ನ ಹಾಕಿದ್ರಲ್ಲ, ಹೌದು. ಆಗ ಎಲ್ಲರೂ ಹೀಗೆ 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 ಕಟ್ಟಿಲ್ವಾ ಚಪ್ಪಾಳೆ? ಚಪ್ಪಳೆ ತಟ್ಟಿದೆ. ಕಡೆಯಲ್ಲಿ ಹಾ. ಒಂದು ಹೀಗೆ ಕೇಳಲಿಲ್ವಾ ನಿಮಗೆ? ಅದು ಕೇಳ್ತು. ಹಾ. ಎಲ್ಲೋ ಒಂದು ಸಣ್ಣ ಅಪಶ್ರುತಿ ಬಂದಾಗ ಕೇಳ್ತು ನಾನು. ಅಲ್ಲ, ಕರತಾಡನಕ್ಕೊಂದು ಶ್ರುತಿ ಇರ್ಲಿಕ್ಕುಂಟ, ಏನ್ ಹೇಳ್ತಾ ಇದ್ದೀರಿ? ಇಲ್ಲಪ್ಪ, ಎಲ್ಲರೂ ಸೇರಿ ಕರತಾಡನ ಮಾಡುವಾಗ ಒಂದು ಶ್ರುತಿ ಇರ್ತದೆ. ಆಹಾ. ಅವ್ರದ್ದೆಲ್ಲ ಮುಗಿದಾದ್ಮೇಲೆ ಹಾ. ಬೇರೆ ಒಂದೆರಡು ಅಪಶ್ರುತಿ ಬಂದ್ರೆ ಹಾಗೆ ಆಗ್ತದೆ. ಪುಟ್ಟ ಪುಟ್ಟ ಕೈಗಳು ಹೊಡೆದಾಗ ಹಾಗೆ ಅದು. ಅಲ್ವಾ? ನೋಡಿ, ಪುಟ್ಟ ಪುಟ್ಟ ಕೈ ಬಂದದ್ದು. ಹೌದು. ನಾನ್ ಯಾಕೆ ಹಾಗೆ ಹೊಡೆದದ್ದು? ಹಾ. ಬೇಕು ಅಂತಲೇ. ಹ್ಮ್. ಎಲ್ಲರೂ ಹೊಡೆದಾದ್ರೆ ಹಾ. ಗುಂಪಿನಲ್ಲಿ ಗೋವಿಂದ, ಆಹಾ. ಕಡೆಯಲ್ಲಿ ಒಂದು ಹೊಡೆದ್ರೆ ನಿಮ್ಮ ದೃಷ್ಟಿ ಕಡೆಯಲ್ಲಿ ಒಂದು ಬೀಳ್ತಾ ಉಂಟಲ್ಲ ಅಂತ ನೋಡ್ತೀವಿ. ಬೇರೆಯಾಗಿ ಕಾಣಬೇಕು ಅಂತ. ನಾ ಪ್ರತ್ಯೇಕವಾಗಿ ಕಾಣ್ಬೇಕಲ್ಲ, ಹಾ, ಹಾ. ಹಾಗಾಗಿ ಪ್ರತ್ಯೇಕವಾಗಿ ಹೊಡೆದವಳು. ಹಾ. ನೀವು ನೋಡ್ಲಿಲ್ಲ ಅಂತಾಯ್ತು. ಇಲ್ಲ. ಬಿಡಿ, ತೊಂದರೆ ಇಲ್ಲ. ಹಾ. ಇನ್ನು ನನ್ನ ಪರಿಚಯ ಆಗ್ಬೇಕಲ್ಲ. ಹಾ. ನಾನು ಕೆಳಗಿನವಳು. ಕೆಳಗಿನ ಹೌದು. ಮೇಲೆ ಯಾಕೆ ಬಂದೆ? ನೀವ್ ಯಾಕೆ ಬಂದದ್ದು? ನನಗೆ ಕರೆಸಿಕೊಂಡಿದ್ದಾರೆ. ನನ್ನನ್ನು ಹಾಗೆ ಹೇಗೆ? ನಾನೇ ಬೇಕು ಅಂತ ಬಂದದ್ದು. ಹೌದಾ? ಹೌದು. ಯಾವ ರೀತಿ? ಕೆಳಗೆ ಅಂದ್ರೆ ನೀವು ತಿಳ್ಕೊಂಡಷ್ಟು ಕೆಳಗಲ್ಲ, ಮತ್ತೆ? ದೇವೇಂದ್ರನ ಸಭೆಯಿಂದ ಸ್ವಲ್ಪ ಕೆಳಗಿರುವವಳು. ಓ, ಹಾಗೆ. ಹೌದು. ದೇವಲೋಕದಿಂದ ಸ್ವಲ್ಪ ಕೆಳಗೆ. ಹೌದು. ಹಾ. ನಾನು ದೇವೇಂದ್ರನ ಮನೆಯವಳು. ಓ, ಶಚಿದೇವಿ. ಅಯ್ಯೋ! ನಮೋ ನಮಃ. ಅಲ್ಲ, ನೀವು ಶಚಿದೇವಿ ಅಂದಾಗಲೇ ನಾನು ಅಯ್ಯೋ ನೀನು ನಮ ನಮಃ ಮಾಡಿದ್ರೆ ಹೇಗೆ? ಅಲ್ಲ, ನಮಗೆಲ್ಲ ಗೊತ್ತಿದ್ದ ಹಾಗೆ ದೇವೇಂದ್ರನ ಹೆಂಡತಿ ಶಚಿ. ಹೆಂಡತಿ ಅಂತ ನಾನು ಹೇಳಿದ್ದೇನಾ? ನಮ್ಮ ಕಡೆ ಎಲ್ಲ ಮನೆಯವಳು ಅಂದ್ರೆ ಹೆಂಡತಿಗೆ ಹೇಳುದು. ಅದಲ್ಲ. ಹಾ. ಇಲ್ಲಿ ಇಲ್ಲಿ ಹಾಗಲ್ಲ, ಇಲ್ಲಿ ಪದ್ಧತಿ ಬೇರೆ ಉಂಟು. ಹಾ. ಮನೆಯವಳು ಅಂತ ಹೇಳಿದ್ರೆ ಹಾ. ದೇವೇಂದ್ರನ ಮನೆಯಲ್ಲಿ ಇರುವವಳು ಅಂತ ಅರ್ಥ. ಓ, ಮನೆಯಲ್ಲಿ ಇರುವವು. ಹೌದು, ನನಗೆ ಕೆಲಸ ಉಂಟು, ಹಾಗೆ ಇಲ್ಲ. ಮನೆ ಕೆಲಸದವಳ? ನಿಮಗ್ ನನ್ನನ್ನು ನೋಡಿದ್ರೆ ಮನೆ ಕೆಲಸದೊಳಗೆ ಕಾಣ್ತೇನಾ? ಅಲ್ಲ, ಗೊತ್ತಾಗ್ಲಿಲ್ಲ, ಕೇಳಿದ್ದ. ತಪ್ಪಲ್ಲ ಬಿಡಿ. ಹಾ. ನಿಮ್ಮ ಭೂಲೋಕದಲ್ಲಿ ನಾವು ನೋಡಿದ್ದೇವೆ ಏನು, ಹಾ. ಈಗೆಲ್ಲ ಯಜಮಾನಕ್ಕಿಂತ ಕೆಲಸದವನೇ ಹೀಗೆಲ್ಲ ಬರುವುದು. ಹೌದಪ್ಪ. ಹಾ. ಹಾ. ಆದ್ರೆ ಹಾಗಲ್ಲ. ಹಾ. ಇದು ನಾನು ಭೂಲೋಕದಿಂದ ಪುಣ್ಯ ಸಂಚಯನವನ್ನು ಮಾಡಿಕೊಂಡು ಯಾರೆಲ್ಲ ಬರ್ತಾರೋ ಹಾ. ಅವರಿಗೆಲ್ಲ ಬೇಕು ಬೇಕಾದ ವ್ಯವಸ್ಥೆಯನ್ನು ಮಾಡುವಳು. ಹೌದಾ? ಹೌದು. ಹಾಗೆ ವ್ಯವಸ್ಥೆ ಮಾಡುವುದಕ್ಕೆ ಬಹಳಷ್ಟು ಜನ ಇದ್ದಾರಂತೆ ಇಲ್ಲಿ. ಹೌದು. ಅವರಲ್ಲಿ ನೀನು ಗೊತ್ತಾಗಲಿಲ್ಲ. ಅಲ್ಲ, ಪ್ರತ್ಯೇಕವಾದ ವ್ಯವಸ್ಥೆ. ಹೌದಾ? ನೀವೇನ್ ಅಂದ್ಕೊಂಡ್ರೆ ಅವ್ರಿಗೆ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಬೇಕಾದೆಲ್ಲ ಕೊಡುವವರು ಅಂತ ಮಾಡ್ಕೊಂಡ್ರೆ ಹೇಗೆ? ಎಲ್ಲ ವಿಚಾರ ಮಾಡಿದ್ದಾರೆ. ಹೌದು. ಈಗ ನಾವು ಕೇಳಿದ್ದೇವೆ, ಹಾ. ಅಂದ್ರೆ ಹೊರಗಡೆಯಿಂದ ಇಲ್ಲಿ ಅತಿಥಿಯಾಗಿ ಬಂದವರಿಗೆ ಹೌದು. ಮನಸ್ಸಂತೋಷಗೊಳಿಸುವುದಕ್ಕಾಗಿ ಇರುವಂತವ್ರು ಕೆಲವರು ಅಪ್ಸರಾಂಗನೆಯರು ಇದ್ದಾರೆ. ಗೊತ್ತುಂಟಲ್ಲ ನಿಮಗೆ? ಕೇಳಿದ್ದು ಅಷ್ಟೇ. ಹಬ್ಬ, ನನಗೆ ಸಮಾಧಾನ ಆಯ್ತು. ನನ್ನ ನೋಡಿದ್ರೆ ನಿಮ್ಗೆ ಹಾಗೆ ಅನಿಸ್ತಲ್ಲ ಒಮ್ಮೆ? ಅಪ್ಸರಾಂಗನೆಯರು ಅವರಲ್ಲಿ ನೀನಾ? ನಾನು ಪ್ರಮುಖಳು. ಹೌದಾ? ಹೌದೌದು. ಕೇಳಿದ್ದೀರಾ? ಹಾ, ಕೇಳಿದ್ದೇನೆ. ತಿಲೋತ್ತಮೆ, ರಂಬೆ, ಹೌದು. ಊರ್ವಶಿ, ಮೇನಕೆ, ಘೃತಾಚಿ ಹೌದು. ಮುಂತಾದವರನ್ನೆಲ್ಲ ಕೇಳಿದ್ದೇನೆ. ಆಹಾಹಾ. ಏನು? ಇದು ಯಾವ್ದ್ರಲ್ಲೂ ನನ್ನ ಹೆಸರೇ ಬರಲಿಲ್ಲ. ಹೌದಾ? ಅವಿಷ್ಟರಲ್ಲೂ ಮುಖ್ಯವಾಗಿರುವಂತಹ ಹೆಸರೊಂದುಂಟು, ಹಾ. ತಿಲೋತ್ತಮೆ. ಓ ಓ, ತಿಲೋತ್ತಮೆ. ಹಾ. ಹಾ. ಆ ತಿಲೋತ್ತಮೆ ಅಂತ ಹೇಳಿದ್ರೆ ನಾನು. ತಿಲೋತ್ತಮೆ ಅಂದ್ರೆ ನೀನು. ಹೌದು. ಹಾ, ಸಂತೋಷ. ಈಗ ನೀವು ಆಗ ನಾಟ್ಯ ಮಾಡುವಾಗಲೂ ನಾನು ನೋಡ್ಲಿಲ್ವಾ? ಅಲ್ಲ, ಸುಮಾರು ಜನ ಇದ್ರಲ್ಲ, ಗೊತ್ತಾಗ್ಲಿಲ್ಲ ಯಾರ್ಯಾರು ಅಂತ. ಅವರಲ್ಲಿ ಮುಂದೆ ನಿಂತ್ಕೊಂಡು ಹಾವ ಭಾವ ಎಲ್ಲ ಮಾಡಿ ನಿಮ್ಮನ್ನೇ ನೋಡ್ತಿಕೊಂಡು ನಾನೇ. ಹೌದಾ? ಹೌದಪ್ಪ. ಹಾ. ಹಾಗಾದ್ರೆ ಹಾ. ನಿಮ್ಮನ್ನ ನೋಡುವಾಗ ನನಗೆ ಭಾವ ಭರಿತವಾಗಿದೆ. ಅಂದ್ರೆ ಭಾವ ಭರಿತ, ಗೊತ್ತಾಗ್ಲಿಲ್ಲ. ಆಸೆ, ಹಾ ಹಾ ಕನಸು. ಹಾ. ಹಾಗಾಗಿ ಹಾ. ಇಲ್ಲಿವರೆಗಾಗಿ ಬಂದಿದ್ದೀರಲ್ಲ ನೀವು, ನಿಮಗೆ ಬೇಕು ಬೇಕಾದಂತ ಸುಖವನ್ನ ಕೊಡಬೇಕು ಅಂತ ಬಂದವಳು ನಾನು. ಹಾ. ಆಗಬಹುದಲ್ಲ? ನಾ- ನಾನು ಸೇರ್ಬಹುದಲ್ಲ? ಮನವಾ ಮೋಹಿ ಪರೂಪ ಮನವಾ ಮೋಹಿ ಪರೂಪ ಮಾನವ ಮೋಹಿ ಪರೂಪ ಮಾನವ ಮೋಹಿ ಪರೂಪ
ನಿರ್ಮಿತ ಬೊಂಬೆ ಕನಕ ನಿರ್ಮಿತ ಬೊಂಬೆ ಸಮನಾರು ನಿನಗೆ ಮನವ ಮೋಗಿ ಪರೂಪ ಸೌಂದರ್ಯ ನಿನಗೆ ಕನಕ ನಿರ್ಮಿತ ಬೊಂಬೆ ಸಮನಾರು ನಿನಗೆ ಕನಕ ನಿರ್ಮಿತ ಬೊಂಬೆ ಸಮನಾರು ನಿನಗೆ ಕನಕ ನಿರ್ಮಿತ ಬೊಂಬೆ ಸಮನಾರು ನಿನಗೆ ವನಪು ವೈಯಾರದಲ್ಲಿ ಮೋಗಿಸುವೆ ನೀನು ವನಪು ವೈಯಾರ 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 ವನಪು ವೈಯಾರ 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 ವನಪು ವೈಯಾರದಲ್ಲಿ ಮೋಗಿಸುವೆ ನೀನು ಮನುಮತನ ಬಾಧೆಯನ್ನು ಧಿಕ್ಕರಿಬೆ ನಾನು ಮನುಮತನ ಬಾಧೆಯನ್ನು ಧಿಕ್ಕರಿಬೆ 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 ನಾನು ಮೋಗಿಸುವೆ ನೀನು ಮನುಮತನ ಬಾಧೆಯನ್ನು ಧಿಕ್ಕರಿಬೆ ನಾನು ಮೋಗಿಸುವೆ ನೀನು ಧಿಕ್ಕರಿಬೆ ನಾನು ನಿನ್ನ ಮಾತುಗಳನ್ನು ಕೇಳಿದ್ರೆ ನೇರವಾಗಿ ಮಾತಾಡ್ಲಿಲ್ವಾ? ನೇರವಾಗಿ ಮಾತಾಡಿದ್ದು ಹೌದು. ಏನ್ ಹೇಳ್ಬೇಕು ಅದನ್ನ ನೇರವಾಗಿ ಹೇಳಿಲ್ವಾ? ನಗಬೇಕು ಅಳಬೇಕು ಅರ್ಥ ಆಗುವುದಿಲ್ಲ. ಇಲ್ಲದೆ ಹೋದ್ರೆ ಅಪ್ಸರಾಂಗನೆಯರಲ್ಲಿ ಒಂದಾಗಿರುವಂತಹ ನೀನು ದೇವೇಶನನ್ನು ಸಂತೋಷಪಡಿಸುವುದಕ್ಕೆ ಬೇಕಾಗಿ ನಾಟ್ಯವನ್ನು ಮಾಡುವ ತಿಲೋತ್ತಮೆ. ಅಪ್ಪ, ನಿನ್ನ ರೂಪ ಎನ್ನುವುದು ಅತ್ಯಾಕರ್ಷಕವಾದದ್ದು. ತಿಲ ಅಂದ್ರೆ ಎಳ್ಳು ಅಂತ ಅರ್ಥ. ತಿಲದಷ್ಟು ಕೊಂಕಿಲ್ಲದೆ ಕೊನರಿಲ್ಲದೆ ಅಡಿಯಿಂದ ಮುಡಿಯವರೆಗೆ ಮುಡಿಯಿಂದ ಅಡಿಯವರೆಗೆ ಆ ಬ್ರಹ್ಮ ನಿನ್ನನ್ನು ಸೃಷ್ಟಿ ಮಾಡಿರಬಹುದು. ಆದ್ರೆ ಒಂದು ವನಪೋ ವಯ್ಯಾರುಗಳಿಂದ ನನ್ನಂಥವರನ್ನ ಆಕರ್ಷಿಸುವಲ್ಲಿ ಮುಂದಾದಂತಹ ಪುತ್ತಳಿ ಬೊಂಬೆಯಂತಿರುವ ನಿನ್ನ ರೂಪ ಎನ್ನುವುದು ಸಂತೋಷ ಕೊಡುವುದಕ್ಕೆ ಮಾತ್ರ ಸಾಧ್ಯ. ಖಂಡಿತ ಅನುಮಾನವೇ ಇಲ್ಲ. ಬಹಳ ಸಂತೋಷವಾಯಿತು. ಯಾಕೆಂದ್ರೆ ನಮ್ಮಂತಹ ಮಾನವರಿಗೆ ಇಲ್ಲಿ ಈ ಸ್ಥಳಕ್ಕೆ ಬರುವುದೇ ಒಂದು ಯೋಗ. ಈ ಸ್ಥಳಕ್ಕೆ ಬಂದಾದ ಮೇಲೆ ಇಲ್ಲಿಯ ವೈಭೋಗವನ್ನ ನೋಡುವುದಕ್ಕೆ ಮಾತ್ರ ಸಾಧ್ಯ. ಅನುಭವಿಸುವುದು ಕಷ್ಟ. ಪುಣ್ಯ ಮಾಡಿರ್ಬೇಕು. ಹಾಗೆಲ್ಲ ಹೌದೌದು. ಹಾಗಾಗಿ ಈ ನಿನ್ನ ರೂಪಾತಿಶಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೇನೆ. ಹೌದಾ? ಅದಿಷ್ಟು ಮಾತ್ರ ನನ್ನ ಹತ್ರ ಸಾಧ್ಯ. ನನ್ನ ಪುಣ್ಯ. ಜೊತೆಗೆ ಹೇಳಿದೆಯಲ್ಲ, ಬಂದಿರುವಂತಹ ನನ್ನನ್ನ ಸೇರುವಂತಹ ಆಸೆ ಎನ್ನುವ ಹಾಗೆ. ಹೌದು, ಎಲ್ಲರಿಗೂ ಬರುವುದಿಲ್ಲ ಆಸೆ. ಹೌದೌದು. ಎಲ್ಲರ ಮೇಲೂ ನಮಗೆ ಬರುವುದಿಲ್ಲ ಆಸೆ. ಅದಾಗುದಿಲ್ಲ. ನಮ್ಮನ್ನು ಬಯಸಿದವರು ಎಲ್ರಿಗೂ ನಾವು ಸಿಗುವುದೂ ಇಲ್ಲ. ಖಂಡಿತ. ನೋಡಿ, ನಿಮ್ಮ ಯೋಗ ಹೇಗುಂಟು ಅಂತ ನಾನೇ ಬರ್ಲಿಲ್ವಾ? ಯೋಗ ಒಳ್ಳೇದುಂಟು, ಆದ್ರೆ ಇಷ್ಟೆಲ್ಲ ಒಳ್ಳೆಯ ಯೋಗ ನಮಗೆ ಬೇಡ. ಅಂದ್ರೆ ಯಾಕೆಂದ್ರೆ ಕಾರಣ ಇಲ್ಲದೆ ಇಲ್ಲ. ನಾನು ಗೃಹಸ್ಥಾಶ್ರಮವನ್ನು ಸೇರಿದವ, ಭೂಪತಿಯಾಗಿರುವಂತಹ ನಾನು
ತಪ್ಪು ದಾರಿಯನ್ನ ತುಳಿಯುವಂತಿಲ್ಲ. ಯಾಕೆಂದ್ರೆ ಇನ್ನೊಬ್ಬರಿಗೆ ನ್ಯಾಯವನ್ನು ಹೇಳುವುದು, ಇನ್ನೊಬ್ಬರಿಗೆ ನನ್ನ ಬದುಕನ್ನು ಆದರ್ಶಮಯವಾಗಿ ತೋರಿಸಿಕೊಳ್ಳುವುದು ನನ್ನಂತವನಿಗೆ ಈ ದಾರಿ ಅನುಚಿತ. ಹಾಗಾಗಿ ಮನುಮತನ ಕ್ರೀಡೆ ಅದು ನಿನ್ನೊಂದಿಗೆ, ಅದನ್ನು ಖಂಡಿತವಾಗಿ ಧಿಕ್ಕರಿಸ್ತೇನೆ. ಅದನ್ನು ಈಡೇರಿಸುವುದಕ್ಕಾಗುವುದಿಲ್ಲ, ಬಿಡುದು. ಅಲ್ಲ, ಹೀಗೆ ಹೇಳುವುದು. ಅದು ಯಾರು ಮತ್ತೆ ಮತ್ತೆ ಯಾರು ಬಂದ್ರು? ಅಲ್ಲ, ನೀವು ಒಬ್ರ ಅಲ್ವಾ ಬಂದದ್ದು? ಹೌದು. ಮತ್ತೆ ಎಲ್ಲಿಯಾದ್ರೂ ಕದ್ದು ಮುಚ್ಚಿ ನಿಮ್ಮ ಹೆಂಡತಿ ಕರ್ಕೊಂಡ್ ಬಂದಿದ್ದೀರಾ? ಹಾಗೆ ಇಲ್ಲ. ಅಲ್ಲ, ಬಂದಿದ್ರು ತೊಂದ್ರೆ ಇಲ್ಲ, ನಾ ಅವಳಲ್ಲೇ ಹೇಳ್ತೇನೆ ಹೋಗಿ. ಏನಂತ? ನಾನು ಹೀಗೆ ಎರಡನೇದಕ್ಕೂ ತೊಂದ್ರೆ ಇಲ್ಲ ಅಂತ ಅಲ್ಲ ಹೇಳ್ತೇನೆ ಅಂತ. ನೀನು ಪುಣ್ಯ, ನನ್ನ ಹೆಂಡತಿ ಬರದೇ ಇದ್ದಿದ್ದಕ್ಕೆ ನಿನಗೆ ಇಷ್ಟೊತ್ತು ಮಾತಾಡುವುದಕ್ಕೆ ಅವಕಾಶ ಇದ್ರೆ ಇಷ್ಟೆಲ್ಲ ಹೊತ್ತಿಗೆ ನೀನು ನೋಡಿ. ನಾವು ಎಂತವರನ್ನೂ ಮರಳು ಮಾಡುವವರು, ಕೇವಲ ಗಂಡಸರನ್ನ ಮರಳು ಮಾಡ್ತೇವೆ ಏನೋ ಹಾಗೆ ತಿಳಿದುಕೊಳ್ಬೇಡಿ. ನಿಮ್ಮ ಹೆಂಡತಿ ಬಂದ್ರು ಅವಳ ತಲೆಯನ್ನು ತಿರ್ಸುವುದು ಹಾಗೆ ಗೊತ್ತುಂಟು ಏನೋ. ನಮ್ಗೆ ಏನೇ ಇದ್ರು ಆ ವಿಭಾಗದಲ್ಲಿ ಮುಂದುವರಿಯುವಲ್ಲಿ ನನಗೆ ಆಸಕ್ತಿ ಇಲ್ಲ. ಮನಸ್ಸು ಮಾಡಿ. ಹಾಗಾಗಿ ನನಗೆ ತೊಂದ್ರೆ ಇಲ್ಲ, ನನಗೆ ಮುಂದೆ ಹೋಗ್ಬೇಕು, ಪರಿಸರವನ್ನು ನೋಡ್ಬೇಕು. ದಾರಿ ಬಿಡ್ತೀರಾ? ಬಿಡುವುದಿಲ್ಲ ಅಂದ್ರೆ ಕೇಳುವುದಿಲ್ಲ, ಕೇಳುವುದಿಲ್ಲ, ಆಗುವುದೇ ಇಲ್ಲ. ಯಾರು? ನೀನು ಕೊಟ್ಟಾಕಿ ಸಿಟ್ಟು ಬಂದ ಹಾಗೆ ನಾಟಕ ಮಾಡಿದ್ದೇವೆ, ನಂಗೆ ಸಿಟ್ಟು ಬರಲಿಲ್ಲ. ಹೌದಾ? ಮನಸ್ಸು ಮಾಡಿ. ನಾನು ನಾಟಕ ಎಲ್ಲ ಮಾಡಲಿಲ್ಲ, ನಾನು ನೇರವಾಗಿ ನಮ್ಗೆ ಬೇಡ ಅಂತ. ಹೌದು, ಬೇಡ ಅಂತ ಹೇಳಿದ್ರೆ ಆಗುವುದೇ ಇಲ್ಲ ಅಂತ ಹೇಳಿ. ಆಗುವುದಿಲ್ಲ ಅಂತ ಹೇಳಿದ್ರೆ ಏನ್ ಅಂದುಕೊಂಡಿದ್ದೀರಿ ನೀವು? ಯಾಕೆ? ಎಲ್ಲರಿಗೂ ಈ ರೀತಿ ಯೋಗ ಎಲ್ಲ ಬರುವುದಿಲ್ಲ ಏನು. ನಾನಾಗಿ ಇಲ್ಲಿವರೆಗಾಗಿ ಬಂದಿದ್ದೇನೆ ಅಂತಾದ್ರೆ ಒಂದು ಮನಸ್ಸು ಮಾಡಿ ನೋಡಿ. ಮನೆಯಲ್ಲಿದ್ದರೆ ಮಾತ್ರ ಬಾವಿಯಲ್ಲಿ ಸ್ನಾನ ಮಾಡ್ಬೇಕು. ಹೋದಲ್ಲೆಲ್ಲ ನಾವು ಬಾವಿಯಲ್ಲಿ ಸ್ನಾನ ಮಾಡ್ತೇವೆ ಅಂತ ಹೋದ್ರೆ ಮತ್ತೆ ನೀರೇ ಸಿಗುವುದಿಲ್ಲ ಏನು. ನಮ್ಗೆ ಸ್ನಾನ ಇಲ್ಲದೆ ಇದ್ರು ಒಡ್ಡಿಲ್ಲ. ಹೋದಲ್ಲಿ ಒಂದೊಮ್ಮೆ ಆ ರೀತಿ ಪರಿಸ್ಥಿತಿ ಉಂಟಾಯ್ತು ಅಂತ ಇಟ್ಕೋ, ಸುಮ್ಮನೆ ಒಂದು ಪ್ರೋಕ್ಷಣೆ ಮಾಡ್ಕೊಳ್ತೇವೆ, ಅದೇ ಸ್ನಾನ ಅಂತ ಆಗ್ತದೆ. ನಮ್ಗೆ ಸಾಕು. ನಮ್ಗೆ ನಾವು ಬಾವಿಯಲ್ಲಿ ಸ್ನಾನ, ಕೆರೆಯಲ್ಲಿ ಸ್ನಾನ ಎಲ್ಲ ಮಾಡ್ಲಿಕ್ಕೆ ಹೋಗುದು, ನಮ್ಮ ಮನೆ ಬಾವಿನೇ ಆಗ್ಬೇಕು ನಮ್ಗೆ. ನನ್ನನ್ನು ಹಾಗೆ ತಿಳಿದುಕೊಳ್ಳಿ, ಒಂದು ತೀರ್ಥ ಸ್ನಾನ ಅಂತ ತಿಳ್ಕೊಳ್ಳಿ. ಬೇಡಪ್ಪ, ನಮ್ಗೆ ತೀರ್ಥ ಸ್ನಾನ ಮಾಡುವಷ್ಟೆಲ್ಲ ಪಾಪ ಮಾಡಲೇ ಇಲ್ಲ ನಾವು. ಬೇಡಿದ ಒಲಿಯದ ರೂಢಿ ಪಾಲನೆಯಿಂದ, ಬೇಡಿದ ಒಲಿಯದ ರೂಢಿ ಪಾಲನೆಯನ್ನು ಕೂಡದೆ ಬಿಡನೆಂದಿಗೂ, ನಾವು ಕೂಡದೆ ಬಿಡನೆಂದಿಗೂ, ಮಾಡಿದ ಮಾತಿಗೆ ಒಂದಿಟ್ಟೆದು ನೋಡಬಹುದು ಎಂದಳು. ನಾರಿಯೊಬ್ಬಳು ತಾನಾಗೆ ಒಲಿದು ಬಂದಿದ್ದಾಳೆ ಅಂತಾದ್ರೆ ತಿರಸ್ಕಾರ ಮಾಡ್ತಾ ಇದ್ದೀರಾ? ಒಲಿದು ಬಂದ ನಾರಿಯನ್ನ ತಿರಸ್ಕಾರ ಮಾಡ್ತೀರಿ ಅಂತಾದ್ರೆ ನೀವೆಂತ ಹಾಕೊಂಡು ಸ್ವಂತ ಆಗುತ್ತದೆ ಏನು? ಬೇಡ ಬೇಡ. ನೋಡು, ನಾ ಭೂಲೋಕದಲ್ಲೆಲ್ಲ ಪ್ರಚಾರ ಮಾಡ್ತೇನೆ, ಅಪ್ಸರಾಂಗನೇರು ಒಬ್ರು ಸರಿ ಇಲ್ಲ ಅಂತ. ಮತ್ತೆ ನೀವು ಪ್ರಚಾರ ಮಾಡಿದ್ರಿ ಇವಾಗ ಅವರಿಗೆಲ್ಲ ನಾವೇ ಬೇಕು ಏನು? ಇಲ್ಲಿ ಬರೋದು ಯಾವಾಗ ಅಂತ ಕಾಯ್ತಾ ಇರ್ತಾರೆ. ಅದಕ್ಕೆ ಆಗುದಿಲ್ಲ. ಮತ್ತೆ ಹೇಗಾದ್ರೂ ಮಾಡಿ ನಿಮ್ಮನ್ನ ಸೇರದೆ ಬಿಡನು ನಾನು. ಯಾರು ಮೆಚ್ಚಿದೆ ನಿನ್ನ ಬಂದ ಅರಸನಾಡಿದ ಮಾತಿದು. ಹೆಣ್ಣು ಎನ್ನುವ ಕಾರಣಕ್ಕಾಗಿ ಇಲ್ಲಿಯವರೆಗೆ ಸಮಾಧಾನದಿಂದ ಮಾತಾಡಿದ್ದೆ. ನಾನು ಮಾತಾಡಿದ್ದನ್ನು ಕೇಳುವುದಿಲ್ಲ ಅಂತಾದ್ರೆ ಏನು? ಹೇಗಾದ್ರೂ ಮಾಡಿ ಸೇರ್ತೀಯ. ಹೆಣ್ಣು ಎನ್ನುವುದನ್ನು ನೋಡದೆ, ಸ್ತ್ರೀ ಹತ್ಯಾ ಪಾಪ ಬರ್ತದೆ ಎನ್ನುವುದನ್ನು ನೋಡದೆ ನಿನ್ನನ್ನು ಕೊಡಲು ಬಿಸಾಡ್ತೇನೆ. ಹೆಣ್ಣೆ, ಮತ್ತೆ ನಾನು ಶಪಥ ಮಾಡಿದ್ದೇನೆ, ಹೇಗಾದರೂ ಒಂದು ದಿನ ನಿಮ್ಮನ್ನು ಸೇರಿ ಹೊಡೆದು ಬಿಸಾಡ್ತೇನೆ. ನೋಡೋಣ. ಕೆಟ್ಟ ಹೆಣ್ಣು. ಒಂದ್ಸರಿ ತಲೆ ಬಿಸಿ ಆಗೋಯ್ತು ನನಗೆ. ಪಾಪ ಮೊದಲೇ ನಾನು ಹೆಂಡತಿ ಹೇಳಿ ಕಳಿಸಿದ್ಲು ಎಚ್ಚರಿಕೆಯಿಂದ, ಅಲ್ಲೆಲ್ಲ ಹುಷಾರು, ಜಾಗ್ರತೆ. ಹೇಗೆ ಆಗಿದ್ದು ಏನೇ ಇದ್ರು ಅಂತೂ ತೊಂದರೆ ಆಗಲಿಲ್ಲಲ್ಲ. ದೇವೇಶನ ಅನುಮತಿಯನ್ನು ಪಡೆದು. ಎಲ್ಲ ಕಲಾಭಿಮಾನಿಗಳಿಗೂ ನಮಸ್ಕಾರ. ಯಕ್ಷಗಾನದ ಕಥಾಭಾಗದ ನಡುವೆ ತಮ್ಮ ರಸಭಂಗ ಮಾಡ್ತಾ ಇರೋದಕ್ಕೆ ಮೊದಲಾಗಿ ಕ್ಷಮೆಯನ್ನು ಯಾಚಿಸ್ತಾ, ತಮ್ಮ ಅಮೂಲ್ಯವಾದ ಕೆಲವು ಕ್ಷಣಗಳನ್ನು ಅತ್ಯಮೂಲ್ಯವಾದಂಥ ಒಂದು ಕಾರ್ಯಕ್ರಮ ನಡೆಸುವುದಕ್ಕೆ ನಾವು ಈಗ ವಿನಿಯೋಗಿಸ್ತಾ ಇದ್ದೇವೆ. ತಮಗೆಲ್ಲ ತಿಳಿದ ಹಾಗೆ
ಅಂಕೋಲೆ ಅನೇಕ ಯಕ್ಷಗಾನ ಕಲಾವಿದರನ್ನು ಹುಟ್ಟುಹಾಕಿದಂತಹ, ಅನೇಕ ಕಲಾವಿದರಿಗೆ ಜನ್ಮ ನೀಡಿದಂತಹ ಸ್ಥಳ ಹಾಗೂ ಅನೇಕ ಕಲಾಭಿಮಾನಿಗಳಿಂದ ಕಲಾ ಪೋಷಕರಿಂದ ತುಂಬಿದಂಥ ಈ ಒಂದು ನೆಲ. ಈ ಒಂದು ನೆಲಕ್ಕೆ, ನಮ್ಮ ಅಂಕೋಲೆಗೆ ಯಾವುದೇ ಕಲಾ ತಂಡಗಳು ಬಂದಾಗ ನಮ್ಮ ಯಕ್ಷಗಾನ ಕಲಾಭಿಮಾನಿಗಳು ಬೇರೆ ಬೇರೆ ಕಡೆಗಳಿಂದ ತಂಡ ಉಪತಂಡವಾಗಿ ಆಗಮಿಸಿ ಬಂದಂಥ ಕಲಾ ತಂಡವನ್ನು, ಕಲಾವಿದರನ್ನು, ಕಲೆಯನ್ನು ಪೋಷಣೆ ಮಾಡುವಂಥ ಆ ಒಂದು ಸಂಸ್ಕೃತಿಯನ್ನು ನಾವು ಹೊಂದಿದ್ದೇವೆ. ನಮ್ಮ ಅಂಕೋಲೆಯ ಒಂದು ಚಾರಿತ್ರ್ಯವಿದು. ಹಾಗೆ ಅಂತೆಯೇ ಇವತ್ತು ಯಕ್ಷ ಸಂದೀಪ ಬಳಗ, ಈ ಒಂದು ಗೆಳೆಯರ ಬಳಗವು ಇವತ್ತು ಶರನ್ನವರಾತ್ರಿಯ ಈ ಒಂದು ಪವಿತ್ರವಾದಂಥ ಈ ಪರ್ವಕಾಲದಲ್ಲಿ ಹಮ್ಮಿಕೊಂಡಂಥ ಈ ಒಂದು ಯಕ್ಷ ಸಂಜೆ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂಥ ಔಚಿತ್ಯಪೂರ್ಣವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತಮಗೆಲ್ಲ ತಿಳಿದಿದೆ, ಶ್ರೀ ಸಂದೀಪ್ ನಾಯ್ಕರವರು ಯಕ್ಷಗಾನ ಕಲಾವಿದರಾಗಿ ಹಲವಾರು ಸಾಂಸ್ಕೃತಿಕ ವಿಭಾಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಡೀ ಒಂದು ಜೀವನವನ್ನು ಆ ಒಂದು ಕಲೆಗಾಗಿ ಸಮರ್ಪಿಸಿದಂಥವರು. ಅಂಥ ಸಂದೀಪ ನಾಯ್ಕರ ಒಂದು ಸ್ಮರಣಾರ್ಥವಾಗಿ ಅಥವಾ ಅವರ ಎಲ್ಲ ಗೆಳೆಯರ ಬಳಗವು ಸೇರಿ ಇವತ್ತೊಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಗಾನಸಾರಥಿ ಎಂದೇ ಹೆಸರಾದಂಥ ಕರುನಾಡ ಗಾನ ಚಕ್ರವರ್ತಿ ನಿಮ್ಮೆಲ್ಲರ ಪ್ರೀತಿಯ ಜನ್ಸಾಲೆ ರಾಘವೇಂದ್ರ ಆಚಾರ್ಯವರನ್ನು ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸುವಂಥ ಕಾರ್ಯಕ್ರಮವನ್ನು ಇದೀಗ ಹಮ್ಮಿಕೊಳ್ತಾ ಇದ್ದಾರೆ. ಈ ಸನ್ಮಾನವನ್ನು ನಮಗೆಲ್ಲರಿಗೂ ಹೆಮ್ಮೆಯವರು, ಖ್ಯಾತ ನ್ಯಾಯವಾದಿಗಳು, ಯಕ್ಷಗಾನ ಕಲಾವಿದರು, ಉತ್ತಮ ವಾಗ್ಮಿಗಳು ಹಾಗೂ ಪಹರೆ ವೇದಿಕೆಯ ರೂವಾರಿಗಳು ಆದಂಥ ಶ್ರೀ ನಾಗರಾಜ್ ನಾಯ್ಕ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಶ್ರೀಯುತ ಜನ್ಸಾಲೆ ರಾಘವೇಂದ್ರಾಚಾರ್ಯವರನ್ನ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀ ನಾಗರಾಜ್ ನಾಯ್ಕ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂದೀಪ ಬಳಗ ಎಲ್ಲವೂ, ಸಂದೀಪ ಗೆಳೆಯರ ಬಳಗ ಎಲ್ಲವೂ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಇದೀಗ ಸನ್ಮಾನ್ಯರಾದ ಶ್ರೀ ರಾಘವೇಂದ್ರ ಆಚಾರ್ಯ ಜನ್ಸಾಲೆಯವರನ್ನ ಈ ಒಂದು ಸನ್ಮಾನ ಪೀಠಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ತಮ್ಮೆಲ್ಲರ ಪರವಾಗಿ ಈ ಒಂದು ಸ್ವಾಗತವನ್ನು ಕೋರ್ತಾ ಶ್ರೀ ನಾಗರಾಜ್ ನಾಯ್ಕ್ ಸರ್ ಅವರು ಒಂದೆರಡು ನುಡಿಗಳನ್ನ ಈ ಸಂದರ್ಭದಲ್ಲಿ ಆಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ರಖ್ಯಾತ ಭಾಗವತರಾದ ಜನ್ಸಾಲೆಯವರೇ ಮತ್ತು ನಮ್ಮ ಸಂದೀಪನ ಎಲ್ಲ ಬಳಗದವರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಹೇಳುತ್ತೇನೆ. ಸಂದೀಪ, ನಾನು ಮತ್ತು ರಾಜೇಶು ಸಂಗಡವೇ ಯಕ್ಷಗಾನವನ್ನು ಮಾಡಿದವರು. ಯಕ್ಷಗಾನ ಈ ರೀತಿ ಇತ್ತೀಚಿನ ದಿನಗಳಲ್ಲಿ ಅಂಕೋಲ ಭಾಗದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಇರಲಿಕ್ಕೆ ಯಾರು ಕಾರಣ ಅಂತ ಹೇಳಿದರೆ ನಮ್ಮ ಗೆಳೆಯ, ನಮ್ಮ ದಿವಂಗತ ಸಹೋದರ ಸಂದೀಪನಲ್ಲದೆ ಬೇರೆ ಯಾರೂ ಅಲ್ಲ ಅಂತ ಹೇಳಿ ಭಾಳ ನಿಚ್ಚಳವಾಗಿ ಒಂದು ಹೆಮ್ಮೆಯಿಂದಲೂ ಸಹಿತ ಹೇಳ್ಕೊಳ್ಬೋದು. ಭಾಳಷ್ಟು ವರ್ಷಗಳವರೆಗೆ ಆತ ನಮ್ಮೊಡನೆ ಬದುಕಬೇಕಾಗಿತ್ತು, ಯಕ್ಷಗಾನಕ್ಕೆ ಅವರ ಸೇವೆ ಬೇಕಿತ್ತು. ಈಗಲೂ ಸಹಿತ ಅವ್ರ ಹೆಸರು ಹೇಳಿದ್ರೆ ಕರುಳು ಕಿತ್ತು ಬರುವಂಥ ವೇದನೆ ಆಗ್ತದೆ. ಯಕ್ಷಗಾನ ವೇದಿಕೆಯಲ್ಲಿ ಹೆಚ್ಚು ಮಾತಾಡಬಾರ್ದು, ಕಲಾವಿದರೇ ಮಾತನಾಡಬೇಕು. ಆದರೂ ಸಹಿತ ನನ್ನ ಗೆಳೆಯ, ಆತ್ಮೀಯ ಸಹೋದರ, ಒಂಥರ ಜೀವದ ಜೀವ. ಯಾಕಂದರೆ ಎಷ್ಟೋ ದಿನಗಳವರೆಗೆ ನಾನು, ರಾಜೇಶ, ಸಂದೀಪ ಹಿಮ್ಮೇಳದ ವೇದಿಕೆಯ ಮೇಲೂ ಸಹಿತ ಅಭಿನಯಿಸಿದ್ವಿ. ವೇದಿಕೆಯ ಹಿಂದುಗಡೆಯ ಚೌಕಿ ಮನೆ ಅಥವಾ ಗ್ರೀನ್ ರೂಮ್ ಅಂತ ಹೇಳಿದ್ರೆ ನಮಗದು ಒಂದು ರೀತಿಯ ಅನುಭವ ಮಂಟಪ ಆಗಿತ್ತು. ಅವನನ್ನು ಕಳೆದುಕೊಂಡು ನಮಗೆ ತುಂಬ ದುಃಖವೂ ಆಗಿದೆ, ಭಾಳ ವ್ಯಥೆಯಲ್ಲಿ ಸಹಿತ ಇವತ್ತು ಅವರ ನೆನಪು ಭಾಳ ಆಗ್ತದೆ. ಅಂಥ ಒಂದು ಪರಮ ಪುರುಷನ ಹೆಸರಿನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಅಥವಾ ಈ ಒಂದು ಸನ್ಮಾನವನ್ನು ಭಾಗವತರಾದಂಥ ಜನ್ಸಾಲೆಯವರಿಗೆ ಮಾಡಲಿಕ್ಕೆ ತುಂಬ ಸಂತೋಷ. ಜನ್ಸಾಲೆಯವರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ, ಸಿನಿಮಾ ಅಥವಾ ಇನ್ನಿತರ ಮನೋರಂಜನೆಯ ವಿಧಾನಗಳಿಂದ ಇತ್ತೀಚಿನ ಯುವ ಜನಾಂಗ ಯಕ್ಷಗಾನದಿಂದ ಹಿಮ್ಮುಖವಾಗ್ತಿರುವಂಥ ಸಂದರ್ಭದಲ್ಲಿ ಆ ಯುವಕರನ್ನ, ಈಗಿನ ಒಂದು ಜನಾಂಗವನ್ನು ಅಥವಾ ಈಗಿನ ಒಂದು ಪಡೆಯನ್ನು ಯಕ್ಷಗಾನಕ್ಕೆ ಎಳೆದಿರುವಂಥ ಒಂದು ಪುಲ್ಲಿಂಗ್ ಪವರ್ ಅಂತ ಹೇಳಿದ್ರೆ ಜನ್ಸಾಲೆಯೂ ಸಹಿತ ಒಬ್ಬರು ಅಂತ ಹೇಳಿ ಕಡಾಖಂಡಿತವಾಗಿ ಹೇಳ್ಬೋದು. ಭಾಳ ಕೆಲವೇ ಭಾಗತರು ಹಾಡುವಾಗ ಹಾಡ್ತಾರೆ, ಆದರೆ ಆ ಹಾಡಿನಲ್ಲಿಯೂ ಸಹಿತ ತಾಧ್ಯಾತ್ಮತೆ, ಆ ಹಾಡಿನಲ್ಲಿಯೂ ಸಹಿತ ತಲ್ಲೀನತೆ, ಹಾಡಿನ ಭಾಗವಾಗಿ ಹೋಗುವಂಥದ್ದು. ಈಗ ಉದಾಹರಣೆಗೆ ರಾಮನ ಪಾತ್ರ ಮಾಡುವಾಗ ರಾಮನ ಆರೋಹ ನಮ್ಮಲ್ಲಿ ಆದರೆ ಮಾತ್ರ ರಾಮನ ಪಾತ್ರ ಆಗ್ಬೋದು. ಅದೇ ರೀತಿ ಯಕ್ಷಗಾನದಲ್ಲಿ ಭಾಗವತಿಗೆ ಮಾಡುವಾಗೂ ಸಹಿತ ಆ ಸ್ವರಗಂಗೆ ಅಂತ ಹೇಳೋದು ಆರೋಹ ಆದಾಗ ಮಾತ್ರ ಆತ ಅತ್ಯುತ್ತಮವಾದಂಥ ಭಾಗವತನಾಗಬಲ್ಲ.
ಇವತ್ತಿನ ಈ ದಿನಮಾನದಲ್ಲಿ ಈ ದಕ್ಷಿಣೋತ್ತರ ಕನ್ನಡ ಜಿಲ್ಲೆ ಕಂಡಂಥ ಅದ್ಭುತವಾದಂಥ ಭಾಗವತ ನಮ್ಮ ಜನಸಾಲೆಯವರಂತ ಹೆಮ್ಮೆಯಿಂದ ಹೇಳ್ತಾ, ನಮ್ಮ ಸಂದೀಪನ ಬಳಗದವರು ವಿಶೇಷವಾಗಿ ಬಾವಿಕೇರಿಯಲ್ಲಿ ಹಲವು ಜನ ಗತಿಸಿ ಹೋಗುತ್ತಾರೆ, ಹಲವು ಜನ ಜೀವನಕ್ಕೆ ಪೂರ್ಣ ವಿರಾಮವನ್ನು ಹಾಕ್ತಾರೆ. ನಮ್ಮ ಸಂದೀಪ ಇವತ್ತು ನಮ್ಮೊಡನೆ ಇಲ್ಲದಿದ್ದರೂ ಸಹಿತ ಬಾವಿಕೇರಿಯಲ್ಲಿ ಇನ್ನೂ ಸಹಿತ ಅವನ ಗೆಳೆಯರು, ಅವನ ಸಹೋದರರು ಅವನನ್ನು ಜೀವಂತವಾಗಿಟ್ಟಿದ್ದಾರೆ. ಎಷ್ಟೋ ಜನ ಉನ್ನತ ವ್ಯಕ್ತಿಗಳು ಹೋಗಿದ್ದನ್ನು ನೋಡಿದ್ದೀನಿ. ಇವತ್ತು ಒಂದು ವಾಲಿಬಾಲ್ ಆಗಿರಲಿ, ಒಂದು ಯಕ್ಷಗಾನ ಆಗಿರಲಿ, ಒಂದು ಬಸ್ ಸ್ಟ್ಯಾಂಡಿನ ಒಂದು ಸಾಮಾನ್ಯ ಒಂದು ತಂಗುದಾಣಕ್ಕೂ ಸಹಿತ ಸಂದೀಪನ ಫೋಟೋ. ಅಂದರೆ ಸಂದೀಪ ಹೇಗೆ ನಮ್ಮ ಯುವಕರ ನರನಾಡಿಗಳಲ್ಲಿ ಹುಕ್ಕಿದ್ದ ಅಂಥವರ ಸಂಖ್ಯೆ ಹುಟ್ಟು ಬರಲಿ ಅನ್ನುವಂಥ ಕೋರಿಕೆಯನ್ನು ಭಗವಂತನಲ್ಲಿ ಇಡುತ್ತಾ ಈ ಒಂದು ಸನ್ಮಾನಕ್ಕೆ ಎಡೆ ಮಾಡಿಕೊಡ್ತೀವಿ. ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನದ ನಿರ್ಮಾತೃರು, ಯಕ್ಷಲೋಕದ ಅಪ್ರತಿಮ ಭಾಗವತರು ಆದ ಗಾನಗಂಗೆಯ ವರಪುತ್ರ ಶ್ರೀ ರಾಘವೇಂದ್ರ ಆಚಾರ್ಯ ಜನಸಾಲೆಯವರನ್ನು ಸನ್ಮಾನಿಸುವುದೆಂದರೆ ಅದು ಯಕ್ಷಲೋಕಕ್ಕೆ ನೀಡುವ ಸನ್ಮಾನವೆಂದುಕೊಳ್ಳುತ್ತೇವೆ. ಇದುವರೆಗೂ ಅಸಂಖ್ಯ ಸನ್ಮಾನ, ಪುರಸ್ಕಾರ, ಗೌರವಗಳನ್ನು ಪಡೆದಿರುವಂತಹ ಶ್ರೀಯುತರು ಇಂದು ಯಕ್ಷಲೋಕಕ್ಕೆ ಕಿರೀಟಪ್ರಾಯರಾಗಿದ್ದಾರೆಂದರೆ ತಪ್ಪಾಗಲಾರದು. ತನ್ನ ಕಂಚಿನ ಕಂಠದಿಂದಲೇ ಕಲಾಭಿಮಾನಿಗಳ ಹೃದಯದಲ್ಲಿ ಮಿಂಚಿನ ಸಂಚಾರವನ್ನು ಮೂಡಿಸುವ ಕಾರಣಕ್ಕಾಗಿ ಅವರನ್ನು ಸನ್ಮಾನಿಸುತ್ತಿದ್ದೇವೆ. ಯಕ್ಷ ಸಾಗರದಲ್ಲಿ ಹುದುಗಿರುವ ಈ ಅನರ್ಘ್ಯ ರತ್ನವನ್ನ ತನ್ನ ಗರ್ಭದ ಮೂಲಕ ಈ ಭೂಮಿಗೆ ತಂದ ಅವರ ಜನ್ಮದಾತರಿಗೆ ನೀಡುತ್ತಿರುವ ಗೌರವವನ್ನ ಈ ಸನ್ಮಾನ ರೂಪದಲ್ಲಿ ನೀಡುತ್ತಿದ್ದೇವೆ. ಯಕ್ಷಗಾನ ರಂಗದಲ್ಲಿ 25 ವರ್ಷಗಳ ಪರ್ಯಂತ ತಿರುಗಾಟವನ್ನು ಮಾಡಿ ತನ್ನ ಗಾನಧಾರೆಯನ್ನು ಎರೆಯುತ್ತಿರುವ ಶ್ರೀಯುತ ಜನಸಾಲೆಯವರಿಗೆ ಮುಂದಿನ ನಿಮ್ಮ ಸಾಧನೆಗೆ ಪ್ರೇರಣೆಯಾಗಲಿ ಎಂದು ನಮ್ಮ ಶುಭ ಹಾರೈಕೆಯನ್ನು ಇದರೊಂದಿಗೆ ಬೆರೆಸಿದ್ದೇವೆ. ಭಗವಂತನ ಆಶೀರ್ವಾದ, ಅನುಗ್ರಹ ತಮಗೆ ಸದಾ ಇರಲಿ. 100 ಕಾಲ ಈ ರಂಗದಲ್ಲಿ ನಿಮ್ಮ ಸೇವೆ ಮಾಡಲು ನಿಮಗೆ ಭಗವಂತ ಶಕ್ತಿಯನ್ನು ದಯಪಾಲಿಸಲಿ ಎಂಬ ಆಶಯದೊಂದಿಗೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ ಎಂಬ ಶುಭಾಶಯಗಳೊಂದಿಗೆ ಅಂಕೋಲೆಯ ಈ ಕಲಾಭಿಮಾನಿಗಳ ಸಮ್ಮುಖದಲ್ಲಿ ಯಕ್ಷ ಸಂದೀಪ ಗೆಳೆಯರ ಬಳಗದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಈ ಹೃದಯ ತುಂಬಿದ ಗೌರವವನ್ನು ತಮಗೆ ಸಮರ್ಪಿಸುತ್ತಿದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಸನ್ಮಾನಿತರಾದಂತಹ ಶ್ರೀ ರಾಘವೇಂದ್ರ ಆಚಾರ್ಯರವರು ಒಂದೆರಡು ನುಡಿಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸನ್ಮಾನಿಸಿದಂಥ ಯಕ್ಷ ಸಂದೀಪ ಗೆಳೆಯರ ಬಳಗದ ಎಲ್ಲ ಮಿತ್ರರಿಗೂ, ಪ್ರೋತ್ಸಾಹಿಸಿದಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಮೊದಲಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಒಬ್ಬ ಕಲಾವಿದ ಬೆಳೆದಾವಾಗ ವೇದಿಕೆಯಲ್ಲಿ ಗುರುತಿಸಿ ಸನ್ಮಾನಿಸಿದಾಗ ಸಂತೋಷ ಪಡುವುದು ಸಹಜ, ಅದಕ್ಕೆ ಉತ್ತರ ಕೊಡುವುದು ಮಾತ್ರ ಭಾರಿ ಕಷ್ಟ. ಯಾಕಂದರೆ ನಾವೆಲ್ಲ ಯಕ್ಷಗಾನ ರಂಗಭೂಮಿಯಲ್ಲಿ ಇನ್ನೂ ವಿದ್ಯಾರ್ಥಿಗಳು, ಯಕ್ಷಗಾನ ರಂಗಭೂಮಿಯಲ್ಲಿ ಇನ್ನಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಧನೆ ಮಾಡಬೇಕೆಂಬ ಹಸಿವು ಇದ್ದವರು. ಯಾಕಂದರೆ ಯಕ್ಷಗಾನ ರಂಗಭೂಮಿ ಎಂಬುದೇ ಮಹಾನ್ ಸಾಗರ ಇದ್ದಾಗೆ, ಇದರಲ್ಲಿ ಕೇವಲ ನಾವು ಬಿಂದು ಮಾತ್ರ. ಇವತ್ತು ನನಗೆ ಮಾಡಿರುವಂಥ ಈ ಒಂದು ಪ್ರೀತಿ ತುಂಬಿದ ಸನ್ಮಾನ ಯಕ್ಷಗಾನ ರಂಗಭೂಮಿಯಲ್ಲಿ ಇನ್ನಷ್ಟು ಸಾಧನೆಗೈದು, ಯಕ್ಷಗಾನ ರಂಗಭೂಮಿಯಲ್ಲಿ ಇನ್ನಷ್ಟು ಕೊಡುಗೆಯನ್ನು ಯಕ್ಷಗಾನ ಕ್ಷೇತ್ರಕ್ಕೆ ನೀಡುವಲ್ಲಿ ತಮ್ಮ ಮುಂದಿನ ಸಾಧನೆ ಹಾದಿ ಯಶಸ್ಸು ಕಾಣಲಿ ಎಂಬುದಾಗಿ ತಾವೆಲ್ಲ ಪ್ರೀತಿಪೂರ್ವಕವಾಗಿ ಮಾಡಿದ ಈ ಒಂದು ಸನ್ಮಾನ ಎಂಬುದಾಗಿ ಭಾವಿಸಿಕೊಳ್ತಾ ಇದ್ದೇನೆ. ಒಂದು ಕಲ್ಪವೃಕ್ಷ ಅನೇಕ ವರ್ಷಗಳಿಂದ ತಮ್ಮ ಮನೆ ಅಂಗಳದಲ್ಲಿ ಬೆಳೆದು ಹಲವು ಫಲವನ್ನು ನೀಡ್ತದೆ. ಈಗ ಮೊನ್ನೆ ತಾನೇ ಒಂದು ನಟ್ಟಿರುವ ಸಸಿಗೂ ಸಹ ನೀವು ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡ್ತೀರಿ, ಹಳೆ ಮರಕ್ಕೂ ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡ್ತೀರಿ. ಉದ್ದೇಶ ಇಷ್ಟೇ, ಹಳೆ ಮರ ಎಷ್ಟೋ ವರ್ಷದಿಂದ ಒಳ್ಳೆಯ ಫಲವನ್ನು ನೀಡಿದೆ, ಮೊನ್ನೆ ನೆಟ್ಟ ಸಸಿ ಮುಂದೆ ಒಳ್ಳೆ ಫಲ ನೀಡಲಿ ಎಂಬುದಾಗಿ. ಅದೇ ರೀತಿ ನನಗೆ ಇವತ್ತು ಮಾಡಿರುವಂಥ ಸನ್ಮಾನ ಯಕ್ಷಗಾನ ರಂಗಭೂಮಿಯಲ್ಲಿ ಮುಂದೆ ಒಳ್ಳೆಯ ಫಲವನ್ನು ನೀಡಿ ಮುಂದೆ ನಿಮ್ಮ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಲಿ ಎಂಬುದಾಗಿ ಮಾಡಿದ್ದೀರಿ ಎಂಬುದಾಗಿ ಭಾವಿಸಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ತಲೆಬಾಗಿ ವಂದನೆಯನ್ನು ಸಲ್ಲಿಸಿ ನಿಮ್ಮ ಬಾಂಧವ್ಯ ಇಲ್ಲಿಗೆ ಕೊನೆಯಾಗದೆ ನಿರಂತರವಾಗಿ ಯಕ್ಷ ಸಂದೀಪ ಗೆಳೆಯರ ಬಳಗ ಈ ಒಂದು ಸಂಯೋಜನೆಯಲ್ಲಿ ನಮ್ಮ ಕಲಾ ತಂಡದ ಕಾರ್ಯಕ್ರಮ ವರ್ಷಕ್ಕೆ ಒಮ್ಮೆ ಆದರೂ ಈ ಒಂದು ಕ್ಷೇತ್ರದಲ್ಲಿ ಆಗುವಂತಾಗಲಿ ಎಂಬುದಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಯಕ್ಷಗಾನಂ ವಿಶ್ವಗಾನ. ಧನ್ಯವಾದಗಳು ಭಾಗವತರೇ. ಇವತ್ತು ಈ ಒಂದು
ವೇದಿಕೆಯಲ್ಲಿ ಸಂದೀಪ ಗೆಳೆಯರ ಬಳಗದ ಪರವಾಗಿ ನೀಡಿದಂತಹ ಸನ್ಮಾನವನ್ನು ಆತ್ಮೀಯವಾಗಿ ಸ್ವೀಕರಿಸಿ ಹಿತನುಡಿಗಳನ್ನಾಡಿದಂಥ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೊನೆಯಲ್ಲಿ ಒಂದು ಮಾತು, ಈ ಒಂದು ಯಕ್ಷಗಾನ ಸಪ್ತಾಹವನ್ನು ಪ್ರಾರಂಭಿಸಿದವರು ಶ್ರೀ ಸಂದೀಪ್ ನಾಯ್ಕರವರು. ಆ ಒಂದು ಪರಂಪರೆಯನ್ನ ಶ್ರೀ ಶುಭೋದ ಯಕ್ಷಗಾನ ಮಂಡಳಿ ಬಾಸಕೋಡ ಈಗ ಮುಂದುವರಿಸಿಕೊಂಡು ಬರ್ತಾ ಇದೆ. ಇದೇ ಬರುವ ಡಿಸೆಂಬರ್ 22ರಿಂದ 28ರವರೆಗೆ 3ನೇ ವರ್ಷದ ಸಪ್ತಾಹವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಸಂಘಟಕರ ಪರವಾಗಿ ಕೋರಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಇಡ್ತಾ ಇದ್ದೇನೆ. ಯಕ್ಷಗಾನ ಗೆಲ್ಗೆ. ವರ ಮನೋಹರನ ಪರವ ಕಾಯುತ್ತಲಿರಲು ಪರಿಮಳಿತ ತನುಕಂಪ ಅರಸನಾಗ್ರಾಣಿಸುತ್ತ ವಿರಗದ್ಯು ಸತಿಗೆಂದನು. ಓ ಕೃಶಾಂಗಿ ಕ್ಷೇಮವೇನೆ ಮಾತ ಆಡದೆ ಓ ಕೃಶಾಂಗಿ ಕ್ಷೇಮವೇನೆ ಮಾತನಾಡದೆ, ಓ ಕೃಶಾಂಗಿ ಕ್ಷೇಮವೇನೆ ಮಾತನಾಡದೆ, ಒಂದು ಮಾತ ಆಡದೆ ಏಕೆ ಮೌನ ಅಗಲಿ ನಿನ್ನ ಹೋದೆ ಎಂಬುದೇ, ಏಕೆ ಮೌನ, ಏಕೆ ಮೌನ, ಏಕೆ ಮೌನ ಅಗಲಿ ನಿನ್ನ ಹೋದೆ ಎಂಬುದೇ, ಅಗಲಿ ಹೋದೆ ಎಂಬುದೇ. ಓ ಕೃಶಾಂಗಿ ಕ್ಷೇಮವೇನೆ ಮಾತನಾಡದೆ, ಏಕೆ ಮೌನ ಅಗಲಿ ನಿನ್ನ ಹೋದೆ ಎಂಬುದೇ, ಏಕೆ ಮೌನ ಅಗಲಿ ನಿನ್ನ ಹೋದೆ ಎಂಬುದೇ, ಅಗಲಿ ಹೋದೆ ಎಂಬುದೇ. ಓ ಕೃಶಾಂಗಿ ಕ್ಷೇಮವೇನೆ ಮಾತನಾಡದೆ, ಒಂದು ಮಾತನಾಡದೆ, ಏಕೆ ಮೌನ ಅಗಲಿ ನಿನ್ನ ಹೋದೆ ಎಂಬುದೇ, ಏಕೆ ಮೌನ ಅಗಲಿ ನಿನ್ನ ಹೋದೆ ಎಂಬುದೇ, ಅಗಲಿ ಹೋದೆ ಎಂಬುದೇ. ಕ್ಷೇಮವೇನೆ, ಓ ಕೃಶಾಂಗಿ ಕ್ಷೇಮವೇನೆ ಮಾತ ಆಡದೆ. ಮೃಗಾವತಿ, ಯಾಕೆ ಈ ರೀತಿ ಮೌನವನ್ನ ಅಂತಿದ್ದೀಯ? ನಾನು ದೇವಲೋಕದಿಂದ ಬರುವಾಗಲೇ ಅನೇಕ ರೀತಿಯಲ್ಲಿ ಕಲ್ಪಿಸಿಕೊಂಡೆ. ಬಂದಿರುವಂತಹ ನನ್ನನ್ನು ನಗು ಮೊಗದಿಂದ ಸ್ವಾಗತಿಸಿ ನನ್ನನ್ನು ತಬ್ಬಿ ಮುದ್ದಾಡ್ತೀಯೋ ಎನ್ನುವ ಹಾಗೆ ಸನ್ಮಾನ ಸ್ವೀಕರಿಸಿ ಬಂದಂತಹ ನನಗೆ ವಿಶೇಷವಾದಂತಹ ಪ್ರೀತ್ಯಾದರಗಳನ್ನು ತೋರಿಸುವ ಮುಖೇನವಾಗಿ ನಿನ್ನ ಹೆಂಡತನವನ್ನು ಸಾರ್ಥಕಗೊಳಿಸಿಕೊಡ್ತೀಯೋ ಎನ್ನುವ ಹಾಗೆ. ಆದರೆ ಇಲ್ಲಿ ಬಂದು ನೋಡಿದರೆ ಏನಾಶ್ಚರ್ಯ ಇದು, ನನ್ನನ್ನು ನೋಡಿಯೂ ನೋಡದೇ ಇರುವ ತೆರದಲ್ಲಿ ಮಾತಾಡದೆ ಸುಮ್ಮನೆ ಕುಳಿತಿದ್ದೀಯಲ್ಲ. ನನಗೀಗ ಅರ್ಥ ಆಯ್ತು. ನಾನು ಹೊರಡುವಾಗಲೇ ನಾನು ಬರ್ತೇನೆ ಬರ್ತೇನೆ ಅಂತ ಹಠ ಮಾಡಿದವಳು ನೀನು. ನಿನ್ನನ್ನು ಅಗಲಿ
ಹೋಗಿ ಹೋಗಿ ಬಂದೆ ಎನ್ನುವ ಕಾರಣಕ್ಕಾಗಿ ಇನ್ನೂ ಬೇಸರವ ನನ್ನ ಮೇಲೆ. ಯಾಕೆ ಮೌನ? ಒಂದು ಮಾತಾಡಬಾರ್ದ? ನಾನು ಬಂದಿದ್ದೇನೆ. ಮುನಿಸಿದಲ್ಲ ನಿನ್ನ ಕಂಡು ಹೃದಯ ತುಂಬಿತು ಮುನಿಸಿದಲ್ಲ ನಿನ್ನ ಕಂಡು ಹೃದಯ ತುಂಬಿತು ನಿನ್ನ ಕಂಡು ಹೃದಯ ತುಂಬಿತು ಕಂಡು ಹೃದಯ ತುಂಬಿತು ನೆನೆದು ಮಾವನವರ ಪರಿಯ ಶೋಕ ಮೂಡಿತು ಶೋಕ ಮೂಡಿತು ಎನ್ನ ಹೃದಯ ತುಂಬಿತು ನೆನೆದು ಮಾವನವರ ಪರಿಯ ಶೋಕ ಮೂಡಿತು ದಣಿದು ಬಂದಿರಲ್ಲ ನೀವು ನಿಮ್ಮ ಸೇವಿದೆ ನಿಮ್ಮ ಸೇವಿದೆ ನಾ ನಿಮ್ಮ ಸೇವಿದೆ ಅನುಮತಿಯ ಈವುದೆನುತ ಪಾದ ಕೊಂದಿದೆ ಪಾದ ಕೊಂದಿದೆ ತಾ ಪಾದ ಕೊಂದಿದೆ ಮುನಿಸಿದಲ್ಲ ನಿಮ್ಮ ಕಂಡು ಹೃದಯ ತುಂಬಿತು ಶೋಕ ಮೂಡಿತು ದಣಿದು ಬಂದಿರಲ್ಲ ನಲ್ಲ ದಣಿದು ಬಂದಿರಲ್ಲ ನೀವು ನಿಮ್ಮ ಸೇವಿದೆ ಅನುಮತಿಯ ನೀವು ದಿನುತ ಪಾದ ಗೊಂದಿದೆ ಪಾದ ಗೊಂದಿದೆ ಮುನಿಸಿದಲ್ಲ ನಿನ್ನ ಕಣ್ಣು ಮುನಿಸಿದಲ್ಲ ನಿನ್ನ ಕಣ್ಣು ಹೃದಯ ತುಂಬಿತು ಯಾಕೆ ಮಾತಾಡುವುದಿಲ್ಲ? ಮಾತನಾಡದೆ ಮೌನವನ್ನಂತದನ್ನ ಕಂಡು ಕೋಪ ಅಂತ ಭಾವಿಸಿದ್ರ? ಮತ್ತಲ್ವ? ಅಲ್ಲ ಸ್ವಾಮಿ, ಏನು ಬೇಸರ? ಸಖೇದ ಆಶ್ಚರ್ಯ. ಹಾ, ಹೌದು, ಸಖೇದ ಸಂತೋಷ ನಿಜವಾಗಿ. ಯಾಕೆ? ಯಾಕಂದ್ರೆ ಎಷ್ಟೊತ್ತಿಗೆ ಬರ್ತೀರಿ ನೀವೆನ್ನುವುದಾಗಿ ನಿರೀಕ್ಷಿಸಿದಂತ ನನಗೆ ದೇವಕಲೋಕದಿಂದ ಹಿಡಿದು ಬರುವ ನಿಮ್ಮನ್ನು ಕಂಡಾವಾಗ ಸಾಕ್ಷಾತ್ ಮಾವನ ನೆನಪಾಗಿ ಹೋಯಿತು ಸ್ವಾಮಿ. ಹೌದು, ಎಷ್ಟು ಹೋಲಿಕೆ ನಿಮ್ಗೆ. ನಿಮ್ಮ ಮಾವ ಅಲ್ಲ, ನಮ್ಮ ಮಾವನಿಗೆ ನಿಮ್ಗೆ ಏನು ಹೋಲಿಕೆ. ಅವನಿಗೆ ನನಗೆ ಹೋಲಿಕೆ ಉಂಟು. ಹೌದು, ಹಾಗಾಗಿ ಅದಲ್ಲ. ಹಿಂದೊಮ್ಮೆ ಹೀಗೆ ದೇವಲೋಕಕ್ಕೆ ಹೋದಂತಹ ನಮ್ಮ ಮಾವನ ನಿರೀಕ್ಷೆ ನಮ್ಮ ಅತ್ತೆ ಇದ್ರೋ ಏನು, ಅವರ ನಿರೀಕ್ಷೆ ಹುಸಿಯಾದವಾಗ ಎಷ್ಟು ನೋವನ್ನು ಅನುಭವಿಸಿದ್ರೋ ಏನು ಅಲ್ವೋ. ಹಾಗಾಗಿ ದೇವಲೋಕಕ್ಕೆ ಹೋದಂತಹ ಅವರು ಹಿಂದಿರುಗಿ ಬರಲೇ ಇಲ್ವಲ್ಲ. ಅತ್ತೆಯವರ ಸ್ಥಿತಿಯನ್ನು ಎಣಿಸಿ ನನಗೆ ಬೇಸರವಾಯಿತು. ಅದರೊಂದು ಸ್ವಾಮಿ, ದೇವಲೋಕದವರೆಗೆ ಹೋಗಿ ಬಂದವರು ನೀವು. ಕಡೆಗಲ್ಲಿ ಮಾವಿನಕಾಯಿ, ಹಲಸಿನಕಾಯಿ, ಹಲಸಿನಕಾಯಿ ಎಲ್ಲ ಬಹುಶಃ ಸಣ್ಣ ಸಣ್ಣದನ, ಮಾವಿನಕಾಯಿ ದೊಡ್ಡ ದೊಡ್ಡದನ. ಅದೆಲ್ಲ ಇಲ್ವೇ ಇಲ್ಲ. ಇಲ್ವಂತದ್ದು ಆ ಜಾತಿದಿಲ್ಲ. ಮತ್ತೆ ಮತ್ತೆ ಎಂತ ಬೇರೆ 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 ಬೇರೆ. ಹೌದು ಹೌದು. ಇದು ನಿನಗೂ ವಿಷಯ ಹೇಳಲೇಬೇಕು. ಎಂತದ್ದು? ಸುಳ್ಳಲ್ಲ. ಯಾವುದು? ಅಪ್ಸರಾಂಗನೆಯರೆಲ್ಲ ಸೀರೆ ಉಟ್ಕೊಳ್ಳುದಿಲ್ಲ. ದೇವ್ರೆ ಹಾಗೆ ತಿರುಗಿರುದವರು. ಮತ್ತೆ ಅಲ್ಲ, ಬೇರೆ ರೀತಿ, ಬೇರೆ ರೀತಿ ಉಡುಗೆ ತೊಡುಗೆ ತೊಡುಗೆ. ಅವ್ರು ಸಾಯ್ಲಿ ಬಿಡಿ, ಅವ್ರ ಕತೆ ಬಿಡಿ. ಇದು ಸನ್ಮಾನ ಹೇಗಾಯ್ತು? ಸನ್ಮಾನ ಒಳ್ಳೆ ಸನ್ಮಾನ. ಅಲ್ಲ, ದೇವಲೋಕ ಸನ್ಮಾನ ಅಂತ ಹೇಳಿದ್ರೆ ಏನಾದ್ರು ಕೊಟ್ಟಿರ್ಬೋದಪ್ಪ. ಎತ್ತರವಾದ ಪೀಠದಲ್ಲಿ ಎತ್ತರವಾದ ಪೀಠ ಕುಳ್ಳಿರಿಸಿ ಕುಳ್ಳಿರಿಸಿ 33 ಕೋಟಿ ದೇವತೆಗಳ ಸಮ್ಮುಖದಲ್ಲಿ ವಿಶೇಷವಾದ ಸನ್ಮಾನ. ಓ, ಸಹಸ್ರಾನಿಕ ಉಘೆ ಉಘೆ ಎನ್ನುವ ಉದ್ಘೋಷ ಒಬ್ಬೆ ಕೇಳಲಿಕ್ಕೆ ಆಗುದಿಲ್ವಾಗಿತ್ತು. ಅಷ್ಟು ಉದ್ಘೋಷ. ಹಾಗೆ ಬಹಳ ಸಂತೋಷ ಆಯ್ತು. ಹೌದಾ? ತಂದೆಯವರ ನೆನಪು ಆಯ್ತು. ಒಂದು ಏನು, ನಾನು ಆಡಿದ ಮಾತಿಗೆ ತಪ್ಪುದಿಲ್ಲ. ಅಂದ್ರೆ ನೀನು ಅಷ್ಟೆಲ್ಲ ಕೇಳುದು ಬೇಡ, ಏನೇನು ಕೊಟ್ರು ಅಂತ. ಎಂತದ್ದು? ಎನಗೀವ ಮನ್ನಣೆ ನಿನಗೆ ಸಮರ್ಪಣೆ ಅಂತ ಹೇಳಿದ್ನ ಇಲ್ವಾ? ಹೌದಾ? ಏನ್ ಕೊಟ್ಟಿದ್ದಾರೆ ಗೊತ್ತುಂಟಾ? ಏನ್ ಕೊಟ್ಟಿದ್ದಾರೆ? ಬರೇ ಶಾಲಲ್ಲ, ಮತ್ತೆ ಶಲ್ಯ ಅಲ್ಲ, ಶಲ್ಯ ಮತ್ತೆಂತ ಕೊಟ್ಟಿದ್ದಾರೆ? ಹಾರ ಮಾತ್ರ ಅಲ್ಲ, ಮತ್ತೆ 2 ಮಾವಿನಕಾಯಿ. ಇದೆಂತ ಇದು? ಏನು ಇದೆಂತದ್ದು? ಇದು ಇಲ್ಲಿ ನೋಡೆ, ಇಲ್ಲಿ ನೋಡೆ.
ಇದೆಂತ ಕಾಡುಗ ಕಡಗ ಅಂತ ಸೊಡ್ಕೊ ಒಂದು ಕಾಡುಗ ಕೊಟ್ಟು ತಗೊಂಬರ್ಲಿಕ್ಕೆ ನೀವು ದೇವಲೋಕಕ್ಕೆ ಹೋಗ್ಬೇಕಾಗಿತ್ತ. ಇದು ಸಾಮಾನ್ಯವಾದ ಕಡಗ ಅಂತ ಮಾಡಿದ್ದೀನಿ. ಎಂತ ವಿಶೇಷ ಎಂತ ಉಂಟು? ವಿಶೇಷ ನೋಡು, ಕಡಗ ನೋಡು ಹೇಗೆ ಹೊಳಿತಾ ಉಂಟು ನೋಡು. ಬೆಲೆ ಕಟ್ಟಲಾರದ ಕಡಗ. ಹೌದು, ಇಲ್ಲೇನೋ ಬರ್ದಿದ್ದಾರೆ ಅವರು. ಎಂತ ಚಿತ್ರ ಬಿಡಿಸಿಟ್ಟಿದ್ದಾರೆ? ಚಿತ್ರ ಬಿಡಿಸಿದ್ದಲ್ಲ, ಮತ್ತೆ ಬರ್ದಿದ್ದು. ಅಯ್ಯೋ, ದೇವಲೋಕದ ಅಕ್ಷರ ಹೀಗ. ವೀರ ಸಹಸ್ರಾನಿಕ ಅಂತ ಬರ್ದಿದ್ದಾರೆ. ಎತ್ತ ಮರದ ಚಿತ್ರ ಎಲ್ಲ ಬರ್ದಾಗ ಉಂಟಪ್ಪ. ಅಲ್ಲ, ಅದು ನೀ ದೇವ ಭಾಷೆ, ನಿನಗೆ ಬರುವುದಿಲ್ಲ. ದೇವ ಭಾಷೆ ಹೀಗೆ ಅದು. ಹೌದು. ಹಾಗೆ ವಿಶೇಷವಾದ ಈ ಕಡಗವನ್ನ ನಮ್ಮ ತಂದೆಯವರ ಮರಣೋತ್ತರ ಪ್ರಶಸ್ತಿಯ ರೂಪದಲ್ಲಿ ನಾನು ಕೊಟ್ಟಿದ್ದು. ಹೌದಾ? ಹೌದೌದು. ಆದ್ರೆ ನನಗೆ ಇವ ಮನ್ನಣೆ ಅಂತದ್ದು ನಿನಗೆ ಸಮರ್ಪಣೆ. ಇದನ್ನ ನಾನು ನಿನಗೆ ಕೊಡ್ತಾ ಇದ್ದೇನೆ. ಇದು ಯಾವತ್ತೂ ನಿನ್ನ ಕೈಯಲ್ಲೇ ಇರಬೇಕು. ಆದ್ರೆ ಸ್ವಾಮಿ, ನೀವು ದೇವಲೋಕಕ್ಕೆ ಹೋಗಿ ಬಂದ ನೆನಪಿಗೆ ನನ್ನ ಕೈಯಲ್ಲಿ ಈ ಕಡಗ ಇರ್ಲಿ ಅಂತ. ಹೌದಾ? ವೀರ ಸಹಸ್ರ ಯಾರಿಗೂ ಓದ್ಲಿಕ್ಕೆ ಬರುದಿಲ್ಲ. ಯಾರಿಗೂ ತೆಗಿಬೇಡ, ತೆಗುದಿಲ್ಲ. ಬೆಲೆ ಕಟ್ಟಲಾಗದ ಕಡಗ. ಹೌದಾ? ದಣಿದು ಬಂದಿರುವಂತ ನಿಮ್ಮ ಸೇವೆಗಾಗಿ ಸಿದ್ಧಳಾಗಿ ನಿಂತಿದ್ದೇನೆ ನಾನು. ಹೌದಾ? ಯಾಕೆ ಸ್ವಾಮಿ? ಹೆಂಡತಿಯ ಒಡಗೂಡಿ ರಾಜ್ಯವನ್ನ ನೋಡಿಕೊಂಡು ಸುಕ್ಷೇಮದಿಂದ ಇರುವಂತಹ ಸಂದರ್ಭದಲ್ಲಿ ಮಿತ್ರನಾದಂತಹ ಚಿತ್ರರಥ ಬಂದವರು ಇದ್ದಾರೆ. ದುರ್ಲನಾದಂತಹ ಮದಿರಾಕ್ಷರಿಂದ ತೊಂದರೆ ಉಂಟಾಗಿದೆ, ನಿನ್ನ ಸಹಾಯ ಬೇಕು ಎನ್ನುವ ಹಾಗೆ ಸೇನಾ ಸಮೇತನಾಗಿ ಎನ್ನುತ್ತಲಾಗದಿಲೋತಮೆಯು ಯೋಗಿನಿಯ ವೇಷವನಾತು ಬಂದಳು ಹಸ್ತಿನಾಪುರಿಗೆ. ಅಂದುಕೊಂಡದನ್ನು ಸಾಧಿಸಲೇಬೇಕು ಎನ್ನುವಂತ ಉದ್ದೇಶದಿಂದ ವೇಷವನ್ನಾಂತು ಬಂದಿದ್ದೇನೆ. ಎಲ್ಲಿ ಅವ? ಎಲ್ಲಿದ್ದಾನೆ ಅವನ ಮಡದಿ? ಆದಷ್ಟು ಬೇಗ ಅತ್ತ ಕಡೆಗಾಗಿ ಹೋಗುತ್ತೇನೆ. ಇದು ನಾವು ಪೂಜಾ ಪರಿಕರಗಳನ್ನು ಹಿಡಿದು ಬಂದದ್ದು ಹೌದು. ಎಲ್ಲಿದ್ದಾರೆ? ಎಲ್ಲಿ ಕುಳಿತು ಶರಣ ಜನರುದ್ಧಾರಕ್ಕೆನ್ನುತ್ತ ದರೆಗಿಳಿದ ಮಹಾದೇವಿ ಎಂದೇ ಭರವಸೆಯ ತಳೆದ ಮೃಗಾವತಿಗೆ ಭಕ್ತಿಯಲೇ ತರತರದ ಬಲ ಪುಷ್ಪ ಕುಂಕುಮ ಅರಶಿಣವ ಶ್ರೀಚರಣ ಕರ್ಪಿಸಿ ತರತರದ ಫಲ ಪುಷ್ಪ ಕುಂಕುಮ ಅರಶಿಣವ ಶ್ರೀಚರಣ ಕರ್ಪಿಸಿ ಕರವ ಜೋಡಿಸಿ ದೈನ್ಯದ್ಯು ಭಿನ್ನಗವ ಮಾಡಿದಳು. ಯಾರಮ್ಮ ನೀವು ಯಾರಮ್ಮ ಯಾರಮ್ಮ ನೀವು ಯಾರಮ್ಮ ಧರಣಿ ಪಾಲಕನಿಲ್ಲ ನಿಮ್ಮ ಪೂಜಿಸಲು ಅರಿತವಳ್ ನಾನಲ್ಲ ಚರಣ ವರ್ತಿಸಲು ಅರಿತವಳ್ ನಾನಲ್ಲ ಚರಣ ವರ್ತಿಸಲು ಶರಣೆಂಬೆ ದೇವಿಯೇ ತೋರು ಮಾರ್ಗವನು ಶರಣೆಂಬೆ ದೇವಿಯೇ ತೋರು ಮಾರ್ಗವನು ಕರುಣಾಳು ರಕ್ಷಿಸು ದೀನಳಾಗಿಯೇನು ವೀರ ಜನರ ಉದ್ಧಾರಕ್ಕಾಗಿ ಅವತರಿಸಿರುವಂತಹ ಅವತಾರಿಕರು ತಾವು ಅಂತ ನಮ್ಮನ್ನು ಕಂಡಾಗ ನಾವು ಅರ್ಥೈಸಿಕೊಳ್ತಾ ಇದ್ದೇವೆ. ಅಪ್ಪ, ನಮ್ಮ ಈ ನಾಡಿಗೆ ನಿಮ್ಮ ಆಗಮನ ಆಗಿದೆ ಅಂತಾದ್ರೆ ನಮ್ಮ ಪುಣ್ಯ ಪೂರ್ವ ವಿಶೇಷ ಪೂರ್ವ ಪುಣ್ಯದ ಫಲ ಅಂತ ಭಾವಿಸ್ತೇವೆ.
ಅಪ್ಪ ನಮ್ಮ ನಾಡೇ ಧನ್ಯವಾಯಿತು. ಏನು ಮಾಡೋಣ, ನೀವು ಬಂದಿರುವಂತಹ ವಿಷಯವನ್ನು ತಿಳಿದಾವಾಗ ಅರಸರೇ ನೇರವಾಗಿ ಇಲ್ಲಿವರೆಗೆ ಬರಬೇಕಾಗಿತ್ತು. ಕಾರ್ಯನಿಮಿತ್ತವಾಗಿ ಊರಲ್ಲಿ ಇಲ್ಲದೆ ಇರುವ ಕಾರಣ ಅವಳ ಅರ್ಧಾಂಗಿಯಾಗಿ ನಾನು ಇಲ್ಲಿವರೆಗೆ ಬಂದಿದ್ದೇನೆ ಕರ್ತವ್ಯವನ್ನು ನಿರ್ವಹಿಸುವುದಕ್ಕಾಗಿ. ಪಾಮರಲಾಗಿರುವಂತಹ ನನಗೆ ತಮ್ಮನ್ನು ಪೂಜಿಸುವಂತಹ ಬರಿ ಹೇಗೆ ಎನ್ನುವುದು ಗೊತ್ತಿಲ್ಲ. ಪಾವನನಾದ ತಾವು ನಮ್ಮನ್ನೆಲ್ಲ ಉದ್ಧರಿಸಬೇಕು, ನಮ್ಮ ನಾಡಿನವರೆಗೆ ಬರಬೇಕು ಅಂತ ನಿಮ್ಮಲ್ಲಿ ಕರಜೋಡಿಸಿ ಶಿರವಾಗಿಸಿ ಬೇಡಿಕೊಡ್ತಾ ಇದ್ದೇನೆ. ಉದ್ಧರಿಸಬೇಕಮ್ಮ, ನಮ್ಮನ್ನು ಉದ್ಧರಿಸಬೇಕು. ಮಂದಹಾಸದಿ ಕಣ್ಣು ತೆರೆದಳು ಯೋಗಿನಿ, ಮಂದಹಾಸದಿ ಕಣ್ಣು ತೆರೆದಳು ಯೋಗಿನಿ, ಚಂದ್ರವದನೆ ಮೃಗಾವತಿಯ ಒಂದರೆ ಕ್ಷಣ ನೋಡಿದೂತಿಯರನ್ನು ಸನ್ನೆಯಿಂದಲಿ ಕಳುಗಿ ಮಾಯದಲ್ಲಿ ಅಂಧಕಾರವಗೈದು ಮೋಡಿಯಿಂದಾಗ, ಅಂಧಕಾರವಗೈದು ಮೋಡಿಯಿಂದಾಗ ವಸುಂಧರೆ ಅಧಿಪನ ಸತಿಯ, ವಸುಂಧರೆ ಅಧಿಪನ ಸತಿಯ ತಂದು ಸಹ್ಯಾದ್ರಿಯ ಮಡಿಲೊಳು ಕೆಡಗಿ ಘೋರಗಾನನ ಮಧ್ಯೆ ತಾರಿತಾನೆಚ್ಚೆತ್ತು, ಘೋರಗಾನನ ಮಧ್ಯೆ ನಾರಿತ ಎಚ್ಚೆತ್ತು, ಚೀರಿದಳು ಬಯದಿ ಬಾಯಾರಿ ಬಸವಳಿದು, ನಾರಾಯಣಚ್ಯುತನೇ ನಾನೇಕೆ ಯೋಗಿನಿಯ, ನಾರಾಯಣಚ್ಯುತನೇ ನಾನೇಕೆ ಯೋಗಿನಿಯ, ಈ ರೀತಿ ಬಿಟ್ಟು ಸಾರಿದಳು ಕಪಟಿ. ಏನಾಯ್ತು ನನಗೆ? ನನ್ನ ಯಾರು ಇಲ್ಲಿವರೆಗೆ ಕರೆತಂದದ್ದು? ಆಶ್ಚರ್ಯವಾಗ್ತಾ ಇದೆ. ಕೋಣದಲ್ಲಿ ಬಂದಿರುವಂತಹ ಯೋಗಿನಿಯನ್ನು ಪೂಜಿಸಿ ಕಣ್ಮುಚ್ಚಿ ಕುಳಿತದೊಂದು ನೆನಪುಂಟು ನನಗೆ. ಕಣ್ತರಿಯುವಾಗ ಘೋರವಾದಂತಹ ಕಾಂತಾರದಲ್ಲಿದ್ದೇನೆ. ನನ್ನನ್ನು ಇಲ್ಲಿವರೆಗೆ ಕರೆತಂದದ್ದು ಯಾರು? ಕಣ್ತರಿದು ನೋಡಿದ್ರೆ ನನ್ನ ಎದುರಿನಲ್ಲಿರುವಂತಹ ಯೋಗಿನಿ ಇಲ್ಲ. ಹಾಗಿದ್ರೆ ಯೋಗಿನಿ ರೂಪದಲ್ಲಿ ಯಾವುದೋ ಒಬ್ಬಳು ರಾಕ್ಷಸಿ ಹೌದು ಅಂತಾದ್ರೆ ನನ್ನನ್ನು ಮುರಿದು ಮುಕ್ಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ರಾಕ್ಷಸಿ ಅಲ್ಲ ಅಂತಾಯ್ತು, ನರಮಾಂಸ ಭಕ್ಷಕಿ ಅಲ್ಲ ಅಂತಾಯ್ತು. ಹಾಗಿದ್ರೆ ಯಾರಾಗಿರಬಹುದು? ಅವಳು ಯಾರೇ ಆಗಿರ್ಲಿ, ನಾನು ಯಾಕೆ ಇಲ್ಲಿಗೆ ಬಂದೆ? ಹೇಗೆ ಇಲ್ಲಿಗೆ ಬಂದೆ ದೇವರೇ? ಹಸಿವೆ ಆಗ್ತಾ ಇದೆ, ಕಂಗಾಲ ಆಗ್ತಾ ಇದ್ದೇನೆ ನಾನು. ನನ್ನ ನಾಡು ಯಾವ ದಿಕ್ಕಿಗಿದೆ ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ. ಅಂದ್ರೆ ದಿಕ್ಕೆಟ್ಟಿದ್ದೇನೆ, ಹೊಲವು ಕೆಟ್ಟಿದ್ದೇನೆ ನಾನು. ಏನ್ ಮಾಡ್ಲಿ ದೇವ್ರೆ? ಅಯ್ಯೋ ಪರಮಾತ್ಮ, ನನ್ನನ್ನು ಕಾಪಾಡು ಅಚ್ಯುತ ಅನಂತ. ನಾ ಎಲ್ಲಿಗೆ ಹೋಗ್ಲಿ? ಅಯ್ಯೋ ದೇವ್ರೇ. ಕಾಂತನನು ನೆನೆದು ಮರುಗುತ್ತಿರಲ ಸುದತಿ ಶಾಂತ ಮುನಿ ಜಮದಗ್ನಿ ನಡೆ ತಂದು, ತಾಯೆ ನೀ ಯಾರ ಮಗಳು? ತಾಯೆ ನೀ ಯಾರ ಮಗಳು? ಮತ್ಯಾವ ರಾಯನರ್ದಾಂಗಿ ಬೀಳು, ಮತ್ತೆ ಯಾವ ರಾಯನ ತಾಂಗಿ ಬೀಳು? ಮಾಯಾವಿಯಲ್ಲ ನಾನು, ಮಾಯಾವಿಯಲ್ಲ ನಾನು, ಜಮದಗ್ನಿ ನೋಯದು ಸುರೆಲ್ಲವನ್ನು. ನನ್ನನ್ನು ಖಂಡಾಕ್ಷರದಲ್ಲಿಯೇ ಗಾಬರಿಗೊಳ್ತಾ ಇದ್ದಿ, ಭಯಕ್ಕೊಳಗಾಗ್ತಾ ಇದ್ದಿ. ಭಯಪಡಬೇಕಾದಿಲ್ಲ. ನಾನು ಯಾವುದೇ ಮಾಯಾವಿ ಖಂಡಿತವಾಗಿಯೂ ಅಲ್ವೇ ಅಲ್ಲ. ಹಾಗಂತ ಈ ಕಡೆ ಬರುವ ಕಾಲದಲ್ಲಿ ನನ್ನನ್ನು ಕಂಡು ಭಯಭೀತಗೊಳ್ಳುವ ನಿನ್ನನ್ನು ನೋಡಿದ್ರೆ ನೀನು ಕಾಡುವಾಸಿ ಅಂತೂ ಖಂಡಿತ ಅಲ್ಲವೇ ಅಲ್ಲ. ಬಹುಶಃ ಯಾವುದೋ ಅರಸನ ಮಡದಿಯೇ ಇರಬೇಕು ಎಂಬಂತೆ ಗೋಚರಿಸ್ತಾ ಇದೆ. ಹಾಗಾಗಿ ಯಾರಮ್ಮ ನೀನು? ನಿನ್ನ ಹೆಸರೇನು? ಯಾವ ರಾಯನ ಹೆಂಡತಿ? ಹೇಳ್ತೀಯ? ನೀವು ಮೋಸ. ನಾನು ಜಮದಗ್ನಿ ಮಹರ್ಷಿ.
ಕೋಪಿಷ್ಠನಲ್ಲ, ಶಾಂತ ಮಹರ್ಷಿ. ಲಾಲಿಪುದು ಭಿನ್ನಪವನು ಲಾಲಿಪುದು ಭಿನ್ನಪವನು ಕೃತವರ್ಮ ಬಾಲೆ ಸಹಸ್ರಾನೀಕನು ಕೃತವರ್ಮ ಬಾಲೆ ಸಹಸ್ರಾನೀಕನು ಬೋಲೋಲ ಮಮ ಪ್ರಿಯನು ಬೋಲೋಲ ಮಮ ಪ್ರಿಯನು ಇರದಿರಲು ಕಾಲಗತಿಯೇನೆಂಬೆನೋ ಆ ನೀವೆಣಿಸಿದ್ದು ಸತ್ಯ. ನಾನೊಬ್ಳು ಅರಸಿಯೇ ಹೌದು. ಅದರ ಜೊತೆಗೆ ಹಾವನ್ನು ಕಂಡು ಹೆದರಿದವನು ಹಗ್ಗವನ್ನು ಕಂಡು ಹೆದರ್ತಾನೆ ಎಂಬ ನ್ಯಾಯನ. ಈಗಾಗಲೇ ಒಬ್ಳು ಯೋಗಿನಿಂದ ಮೋಸಕ್ಕೊಳಗಾಗಿರುವಂತಹ ನಾನು ನಿಮ್ಮಂತವ್ರನ್ನ ಕಂಡಾವಾಗ ಕಂಗಾಲಾದ್ರೆ ತಪ್ಪಲ್ಲ ತಾನೆ? ಅದು ಸಹಜ ಗುಣ. ಕೃತವರ್ಮ ತನುಜೆ ಮೃಗಾವತಿ ಅಂತ ನನ್ನ ಹೆಸರು. ಸಹಸ್ರಾಣೀಕ ಕೇಳಿರಬಹುದು ನೀವು ಹೆಸರನ್ನು. ವರ್ತಮಾನ ಕಾಲದಲ್ಲಿ ಹಸ್ತನಾವತಿಯನ್ನಾಳುವಂತಹ ಅರಸ, ಅವನ ಪತ್ನಿ ನಾನು. ಮೃಗಾವತಿ ಹೆಸರು. ಅರಸ ಊರಲ್ಲಿಲ್ಲದೆ ಇರುವಾಗ ಊರಿಗೆ ಬಂದಿರುವಂತಹ ಯೋಗಿನೊಬ್ಬನನ್ನು ಪೂಜಿಸುವುದಕ್ಕೆ ಬಂದ ನನಗೆ ಈ ರೀತಿಯಾದಂತಹ ಗತಿ ಆಯಿತು. ನಮ್ಮ ನಾಡು ಯಾವ ಕಡೆಗೆ ಅಂತ ಅರ್ಥವಾಗ್ತಾ ಇಲ್ಲ. ನನ್ನನ್ನು ಯಾರು ಕಾಪಾಡುತ್ತಾ ಇಲ್ಲ. ತರಳೆ ನಾನರಿತೆ ನಿನ್ನ ತರಳೆ ನಾನರಿತೆ ನಿನ್ನ ವಿಧಿಶಾಪ ಇರುವುದೈ ಕೇಳು ಮುನ್ನ ವಿಧಿಶಾಪ ಇರುವುದೈ ಕೇಳು ಮುನ್ನ ಪರಿಹಾರವುದು ನೀನು ಪರಿಹಾರವುದು ನೀನು ಗರ್ಭಿಣಿಯು ಇರು ನಾನು ರಕ್ಷಿಸುವೆನು ಮುನಿಪೋತ್ತಮರೇ, ಒಂದು ನಾಡಿನ ಮಹಾರಾಣಿ ಆಗಿರುವಂತಹ ನೀವೇ ಸಂಕಷ್ಟದಲ್ಲಿ ಸಿಲುಕಿದ್ದೀರಿ. ಹಾಗಾಗಿ ಭಯವಿಹ್ವಲರಾಗುತ್ತಾ ಇದ್ದೀರಿ. ಯೋಚಿಸಬೇಕಾದ್ದಿಲ್ಲ. ನಾನು ಋಷಿಯೇ ಹೌದು. ಹಾಗಂತ ಕೇವಲ ನಿಮ್ಮ ಸಂಕಟ ಎನ್ನುವಂಥದ್ದು ಈಗ ಮಾಡಿದ ಕರ್ಮದಿಂದ ಅಂತ ಭಾವಿಸಬೇಡಿ. ಬಹುಶಃ ಯಾವುದೋ ಜನ್ಮದ ಫಲವೂ ಇರಬಹುದು, ಅಲ್ಲ ವಿಧಿಲಿಖಿತವೂ ಇರಬಹುದು. ಆದ್ರೆ ಒಂದುಂಟು, ಈಗ ಕಾಡಿನಲ್ಲಿ ಬಂದು ಸೇರಿರುವಂತಹ ನೀವು ಗರ್ಭಿಣಿ ಎನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ತ್ರಿಕಾಲಜ್ಞಾನಿಗಳು ಪರ್ಯಂಗಿ ತಜ್ಞರು ಆಗಿರುವಂತಹ ನೀವು ಎಲ್ಲವನ್ನೂ ಅರಿತುಕೊಳ್ಳುವ ಸಾಮರ್ಥ್ಯವುಳ್ಳವರು. ಹಾಗಂತ ಇಂತಹ ಸ್ಥಿತಿಯಲ್ಲಿರುವಂತಹ ನೀನು ಕಷ್ಟಪಡುವುದು ಬೇಡ. ಬದಲಾಗಿ ನನ್ನ ಆಶ್ರಮವನ್ನು ಸೇರಿಕೋ. ನಿನಗೆ ಶುಶ್ರೂಷೆಯೊಟ್ಟಿಗೆ ಆಶ್ರಯವನ್ನು ನಾನು ಕೊಡ್ತೇನೆ. ಆಗ್ಲಿ ಅಂತೆ. ನನಗೆ ಆಶ್ರಯ ನೀವು ಕೊಡ್ತೀರಿ ಅಂತ ಧನ್ಯಳು ಅಂತ ಭಾವಿಸ್ತೇನೆ.